ಶ್ರೀಮಾತೆ ಶಾರದಾ ದೇವಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ದೇವಿ ಅಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿ ನಾರದಸ್ತಥಾ ಅಸಿತೋ ದೇವಾಲೋ ವ್ಯಾಸಃ ಸ್ವಯಂ ಚೈವ ಬ್ರವಿಷಿಮೆ. ಭಕ್ತನೊಬ್ಬ ಈ ಮೇಲಿನ ಶ್ಲೋಕವನ್ನು ಉದ್ಧರಿಸಿ ಶ್ರೀಕೃಷ್ಣ ತಾನು ಭಗವಂತನೆಂದು ತಾನೇ ಹೇಳಿದ್ದರಿಂದ ಅರ್ಜುನ ನಂಬಿದ. ಹಾಗೆಯೇ ನೀವು ನಾನು ದೇವಿ ಎಂದು ಹೇಳಿದರೆ ಮಾತ್ರ ನಂಬುತ್ತೇನೆ ಎಂದು ಶ್ರೀಮಾತೆಯವರನ್ನು ಬೇಡಿಕೊಂಡ. ಶ್ರೀಮಾತೆಯವರು ಹೌದೆಂದು ತಲೆ ಅಲ್ಲಾಡಿಸಿದರು. ಹೀಗೆ ತಮ್ಮ ದೈವತ್ವವನ್ನು ಒಪ್ಪಿಕೊಂಡ ಅನೇಕ ಘಟನೆಗಳಿವೆ. ಶ್ರೀರಾಮಕೃಷ್ಣರೇ ಅವರನ್ನು ದೇವಿಯ ಸ್ಥಾನದಲ್ಲಿ ಪೂಜಿಸಿರುವುದನ್ನು ನೋಡಿರುವೆವು. ಇಷ್ಟೇ ಅಲ್ಲದೆ ಭಕ್ತರ ಮುಂದೆಯೂ ಅವರು ದೇವಿತ್ವವನ್ನು ಘೋಷಿಸುವುದುಂಟು. ಸ್ವಾಮಿ ವಿವೇಕಾನಂದರು ಎಷ್ಟೋ ಬಾರಿ ಶ್ರೀಮಾತೆಯವರನ್ನು ದೇವಿಯ ಪಟ್ಟಕ್ಕೆ ಏರಿಸಿರುವರು. ಸ್ವಾಮೀಜಿ ಸುರೇಂದ್ರನಾಥ ಸೇನನಿಗೆ ದೀಕ್ಷೆ ನೀಡಲು ಕುಳಿತಿದ್ದಾರೆ. ಆದರೆ ಸ್ವಲ್ಪ ಹೊತ್ತಿನ ಮೇಲೆ ದೀಕ್ಷೆ ನೀಡಲು ನಿರಾಕರಿಸಿ ಹೇಳಿದರು. ಅವನು ತಮಗಿಂತಲೂ ಶ್ರೇಷ್ಠ ಗುರುವಿನಿಂದ ದೀಕ್ಷಿತನಾಗುವನೆಂದು ಶ್ರೀರಾಮಕೃಷ್ಣರು ನಿರ್ದೇಶಿಸಿದರೆಂದು. ಕೆಲವು ದಿನಗಳಾದ ಮೇಲೆ ಸುರೇಂದ್ರನಾಥನಿಗೆ ಒಂದು ಕನಸಾಯಿತು. ಅವನು ಶ್ರೀರಾಮಕೃಷ್ಣರ ತೊಡೆಯ ಮೇಲೆ ಕುಳಿತಿದ್ದಾನೆ. ಮತ್ತೆ ಸ್ವರ್ಗೀಯ ಸೊಬಗಿನ ಸ್ತ್ರೀಯೊಬ್ಬಳು ಅವನಿಗೆ ಮಂತ್ರ ಪ್ರದಾನ ಮಾಡುತ್ತಿದ್ದಾಳೆ. ಬಹಳ ಕಾಲದ ಮೇಲೆ 1911ರಲ್ಲಿ ದುರ್ಗಾ ಪೂಜೆಯ ಸಮಯದಲ್ಲಿ ಅವನು ಜಯರಾಮ್ ಭಾಟಿಗೆ ಹೋದ. ಅಲ್ಲಿ ಶ್ರೀಮಾತೆಯವರಿಂದ ದೀಕ್ಷೆ ಸ್ವೀಕರಿಸಿದ. ಹೊಸ ಮಂತ್ರ ಮತ್ತು ಕನಸಿನಲ್ಲಿ ಪಡೆದ ಮಂತ್ರ ಒಂದೇ ಆಗಿತ್ತು ಮತ್ತು ಆ ದೇವಿ ಮೂರ್ತಿಯು ಶ್ರೀಮಾತೆಯವರದೇ ಆಗಿತ್ತು. ಅವನಿಗೆ ಆನಂದಾತಿರೇಕದಿಂದ ಬಾಹ್ಯ ಪ್ರಜ್ಞೆ ಹೋದಂತಾಯಿತು. ಮುಂದೆ ತನ್ನ ಕನಸಿನ ವಿಷಯವನ್ನು ಶ್ರೀಮಾತೆಯವರಿಗೆ ತಿಳಿಸಿದ. ಅನೇಕರು ಶ್ರೀಮಾತೆಯವರನ್ನು ಕನಸಿನಲ್ಲಿ ದೇವಿ ರೂಪದಲ್ಲಿ ಕಂಡಿದ್ದರು. ಅದು ಅವರಿಗೆ ಜೀವನದುದ್ದಕ್ಕೂ ಸತ್ಯವಾಗಿಯೇ ಉಳಿದಿತ್ತು. ಸುಮತಿ ಎಂಬ ಮಹಿಳೆಗೆ ಶ್ರೀಮಾತೆಯವರನ್ನು ಚಂಡೀ ರೂಪದಲ್ಲಿ ಕೆಂಪು ಅಂಚಿನ ಸೀರೆಯನ್ನು ಅರ್ಪಿಸಿ ಪೂಜೆ ಮಾಡಿದಂತೆ ಕನಸಾಯಿತು. ಅದೇ ರೀತಿಯ ಸೀರೆಯೊಂದಿಗೆ ಆಕೆ ಶ್ರೀಮಾತೆಯವರಲ್ಲಿಗೆ ಬಂದಳು. ಆದರೆ ಲಜ್ಜೆಯಿಂದ ತಾನೇ ನೇರವಾಗಿ ಹೇಳಲಾಗದೆ ಬೇರೆಯವರ ಮೂಲಕ ತನ್ನ ಸ್ವಪ್ನ ವೃತ್ತಾಂತವನ್ನು ಶ್ರೀಮಾತೆಯವರಿಗೆ ತಿಳಿಸಿದಳು. ಅವರು ಕೇಳಿ ನಗುತ್ತಾ ಹೇಳಿದರು, ಜಗದಂಬೆಯೇ ಸ್ವಪ್ನ ನೀಡಿದಳು ಅಲ್ಲವೇ? ಆಗಲಿ ಕೊಡು, ಸೀರೆಯನ್ನಂತೂ ಉಟ್ಟುಕೊಳ್ಳಲೇಬೇಕು. ಅವರು ಅಂದೇ ಅದನ್ನು ಧರಿಸಿದರು. ಅದು ಲಕ್ಷ್ಮೀ ಪೂಜೆಯ ದಿನ. ಶ್ರೀರಾಮಕೃಷ್ಣರು ತಮ್ಮ ದೇಹದಲ್ಲಿಯೇ ಕೆಲವು ಭಕ್ತರಿಗೆ ಅವರ ಇಷ್ಟ ಮೂರ್ತಿಯನ್ನು ತೋರಿಸುವುದುಂಟು. ಅದೇ ರೀತಿ ಶ್ರೀಮಾತೆಯವರಲ್ಲೂ ದೈವಿ ಶಕ್ತಿ ಇದೆಯೋ ಇಲ್ಲವೋ ಎಂಬ ಸಂದೇಹ ದೇವೇಂದ್ರನಾಥ ಬಸುವಿಗೆ. ಒಮ್ಮೆ ಅವನು ಶ್ರೀಮಾತೆಯವರೆಡೆಗೆ ಬಂದ. ಅವರು ಉತ್ತರೀಯದಿಂದ ಇಡೀ ದೇಹವನ್ನು ಮುಚ್ಚಿಕೊಂಡಿದ್ದರು. ಕೇವಲ ಅವರ ಪಾದ ಮತ್ತು ಮುಖ ಕಾಣುವಂತಿದ್ದವು. ದೇವೇಂದ್ರನು ಅವರ ಪಾದಕ್ಕೆರಗಿ ತಲೆ ಎತ್ತಿ ನೋಡುತ್ತಾನೆ. ಶ್ರೀಮಾತೆಯವರ ದೇಹಾರ್ಥ ಕಾಳಿ ರೂಪದಲ್ಲಿದೆ. ಈ ಅಪೂರ್ವ ರೂಪದರ್ಶನದಿಂದ ಅವನು ತಬ್ಬಿಬ್ಬಾದ. ಗಂಟಲು ಒಣಗಿ ಮಾತೇ ಹೊರಡನಂತಾಯಿತು. ಸ್ವಲ್ಪ ಹೊತ್ತಿನ ನಂತರ ಚೇತರಿಸಿಕೊಂಡು ಪಶ್ಚಾತ್ತಾಪ ಭಾವದಲ್ಲಿ ಹೇಳತೊಡಗಿದ, ತಾಯಿ, ನಾನೆಂತ ಅಧಮ! ಬ್ರಹ್ಮಮಯ ಶಕ್ತಿಯ ವಿಷಯದಲ್ಲಿ ಸಂದೇಹ ಮನಸ್ಕನಾಗಿದ್ದೆ. ಇಂದು ತಮ್ಮ ಅಪಾರ ಕೃಪೆಯಿಂದ ನನ್ನ ದೇಹ ನಿರಸನವಾಯಿತು. ಸರೆಯು ಶ್ರೀಮಂತ ಮನತನಕ್ಕೆ ಸೇರಿದ ವಿದ್ಯಾವಂತ ಮಹಿಳೆ. ಆಕೆಗೆ ತ್ಯಾಗ ಜೀವನದಲ್ಲಿಯೇ ಆಸಕ್ತಿ. ಅವಳು ಒಮ್ಮೆ ಶ್ರೀಮಾತೆಯವರೆಡೆಗೆ ಬಂದಾಗ ಅವರಂದರು, ನೀನು ನನ್ನೊಡನೆಯೇ ಇದ್ದು ಬಿಡು ಎಂದು. ಆದರೆ ತಂದೆ ತಾಯಿಗಳ ವಿರುದ್ಧವಾಗಿ ಎಲ್ಲವನ್ನೂ ತ್ಯಜಿಸಿ ಒಮ್ಮೆಯೇ ಬಂದು ಶ್ರೀಮಾತೆಯವರೊಡನೆ ಇದ್ದು ಬಿಡುವಷ್ಟು ಮನೋಬಲ ಆಕೆಗಿರಲಿಲ್ಲ. ಸದಾ ಅವರನ್ನೇ ಚಿಂತಿಸುತ್ತಿದ್ದಳು. ಆಗಾಗ ಬಂದು ಅವರನ್ನು ಭೇಟಿಯಾಗುತ್ತಿದ್ದಳು. ಹೀಗೆ ಅನೇಕ ದಿನಗಳು ಕಳೆದವು. ಕಡೆಗೊಂದು ದಿನ ಸರೆಯು ಆನಂದಾತಿರೇಕದಿಂದ ಬಂದು ಹೇಳತೊಡಗಿದಳು, ಸನ್ಯಾಸಿಯೊಬ್ಬನಿಂದ ನನಗೆ ದೀಕ್ಷೆಯಾಯಿತು. ಆಶ್ಚರ್ಯವೇನೆಂದರೆ ಇಷ್ಟು ದಿವಸವೂ ಯಾರ ಹೆಸರನ್ನು ನಾನು ಜಪಿಸುತ್ತಿದ್ದೆನೋ, ಯಾರ ಚರಣದಲ್ಲಿ ಆಶ್ರಯ ಪಡೆದಿದ್ದೆನೋ, ಈ ಶ್ರೀಮಾತೆಯವರನ್ನೇ
ಗುರುಗಳು ನನ್ನ ಇಷ್ಟ ದೇವಿಯಾಗಿ ಮಾಡಿರುವರು. ಆ ಗುರುವಿಗೆ ಶ್ರೀಮಾತೆಯವರು ಕನಸಿನಲ್ಲಿ ಕಾಣಿಸಿಕೊಂಡು ಸರಯುಗೆ ಈ ಮಂತ್ರವನ್ನು ಕೊಡು ಎಂದು ಹೇಳಿದ್ದರಂತೆ. ಇನ್ನೋರ್ವ ಬಾಲಕನಿಗೆ ಶ್ರೀಮಾತೆಯವರು ಅವನ ಇಷ್ಟ ದೇವತೆಯ ರೂಪದಲ್ಲಿ ಕಾಣಿಸಿಕೊಂಡಿದ್ದರು. ಆ ಬಾಲಕ ಶಿಶುವಾಗಿರುವಾಗಲೇ ತಾಯಿಯನ್ನು ಕಳೆದುಕೊಂಡಿದ್ದ. ಒಮ್ಮೆ ಶ್ರೀರಾಮಕೃಷ್ಣ ಪುಂತಿಯನ್ನು ಓದುತ್ತಿರುವಾಗ ಅದರಲ್ಲಿ ಶ್ರೀಮಾತೆಯವರ ಬಗ್ಗೆ ತಿಳಿದು ತನಗೆ ಮತ್ತೆ ತಾಯಿ ದೊರಕಿರುವಳೆಂದು ಅನ್ನಿಸತೊಡಗಿತು ಆತನಿಗೆ. ಅವನ ಹೆತ್ತ ತಾಯಿಯ ಹೆಸರು ಶಾರದಾ ಎಂದಾಗಿತ್ತು. ಶ್ರೀಮಾತೆಯವರ ಕೊನೆಯ ದಿನಗಳು ಸಮೀಪಿಸುತ್ತಿರುವಾಗ ಒಂದು ದಿನ ಆ ಬಾಲಕ ಅವರ ದರ್ಶನಕ್ಕೆ ಬಂದ. ಅವರು ಅವನನ್ನು ಆಧರಿಸಿ ಅಂದು ತಮ್ಮೊಡನೆಯೇ ಇರಿಸಿಕೊಂಡರು. ಅಂದು ನಡುರಾತ್ರಿ ಒಂದು ವಿಚಿತ್ರ ಸಂಭವಿಸಿತು. ಯೋಗಿನ್ಮ ಶ್ರೀಮಾತೆಯವರ ಪಕ್ಕದಲ್ಲೇ ಕುಳಿತಿದ್ದರು. ಈ ಬಾಲಕ ಶ್ರೀಮಾತೆಯವರ ಪಾದಸ್ಪರ್ಶ ಮಾಡುತ್ತಿದ್ದಂತೆಯೇ ಅವನಿಗೆ ಏನೋ ಒಂದು ರೀತಿಯ ಆವೇಶ ಉಂಟಾಗಿ ಗುರು ಇಷ್ಟ ಅಭೇದ, ಠಾಕೋರ್ ಮತ್ತು ಶ್ರೀಮಾತೆ ಅಭೇದ. ಠಾಕೋರ್ ಶ್ರೀಮಾತೆಯವರನ್ನು ಜಗದಾಂಬಾ ರೂಪದಲ್ಲಿ ಪೂಜಿಸಿರುವರು. ಆದ್ದರಿಂದ ಅವರೇ ಕಾಳಿಮಾತೆ, ಯಾರು ರಾಧೆಯೋ ಅವಳೇ ಶಾರದೆ. ಈ ರೀತಿಯ ಭಾವನೆಗಳು ಅವನ ಮನಸ್ಸಿನಲ್ಲಿ ಏಳುತ್ತಿದ್ದಂತೆಯೇ ಅರ್ಥ ಪವಡಿಸಿದ್ದ ಶ್ರೀಮಾತೆಯವರ ಮೂರ್ತಿಯ ಸ್ಥಾನದಲ್ಲಿ ರಾಧಾಕೃಷ್ಣ ಯುಗಳ ಮೂರ್ತಿ, ಠಾಕೋರ್, ಕಾಳಿ ಮತ್ತು ಶ್ರೀ ರಾಧಾ ಇವರ ದರ್ಶನವಾಯಿತು ಅವನಿಗೆ. ಕಾಳಿ ರೂಪದ ದರ್ಶನವಾದಾಗ ಅವನು ಭಯದಿಂದ ತತ್ತರಿಸಿದ. ಶ್ರೀಮಾತೆಯವರು ತಮ್ಮ ಹಸ್ತದಿಂದ ಅವನನ್ನು ಸ್ಪರ್ಶಿಸಿ ಪ್ರಕೃತಿಸ್ಥನನ್ನಾಗಿಸಿದರು. ಕೊನೆಯಲ್ಲಿ ರಾಧಾರೂಪದ ದರ್ಶನವಾದ ಮೇಲೆ ಶ್ರೀಮಾತೆಯವರು ಹೇಳಿದರು, ನೀನು ವೈಷ್ಣವ ವಂಶದಲ್ಲಿ ಹುಟ್ಟಿರುವೆ. ಆ ಸುಕೃತಿಯ ಫಲದಿಂದ ಈ ದರ್ಶನವಾಯಿತು. ಚಿಂದಿ ಬಟ್ಟೆಯನ್ನುಟ್ಟ ದರಿದ್ರನೊಬ್ಬ ಒಂದು ಅಪರಾಜಿತ ಹೂವಿನ ಮಾಲೆಯನ್ನು ಹಿಡಿದುಕೊಂಡು ಶ್ರೀಮಾತೆಯವರನ್ನು ಕಾಣಲು ಉದ್ಬೋಧನಕ್ಕೆ ಬಂದ. ಅವನು ಜನರ ಬಾಯಿಂದ ಕೇಳಿದ್ದ, ಪರಮಹಂಸರು ಭಗವಂತನೇ ಮತ್ತು ಅವರ ಪತ್ನಿ ಸಾಕ್ಷಾತ್ ಅನ್ನಪೂರ್ಣೆ ಎಂದು. ಆ ಅನ್ನಪೂರ್ಣೆಯ ದರ್ಶನ ಪಡೆದು ಸಾರ್ಥಕತೆಯನ್ನು ಪಡೆಯುವ ಆಶಯದಿಂದ ಹೌರಾ ಜಿಲ್ಲೆಯ ಅಮಾತಾ ಗ್ರಾಮದಿಂದ ಓಡೋಡಿ ಬಂದ. ಆದರೆ ಸೇವಕರು ಅವನನ್ನು ಒಳಗೆ ಬಿಡಲಿಲ್ಲ. ತನ್ನ ಎಲ್ಲಾ ಬೇಡಿಕೆಗಳು ನಿಷ್ಫಲವಾಗಲು ಅವನು ಬಲಾತ್ಕಾರದಿಂದ ಒಳಗೆ ನುಗ್ಗಲು ಪ್ರಯತ್ನಿಸಿದ ಫಲವಾಗಿ ಸ್ವಲ್ಪ ಗಲಭೆಯುಂಟಾಯಿತು. ಆಗ ಮಧ್ಯಾಹ್ನ 2 ಗಂಟೆಯ ಸಮಯ. ಶ್ರೀಮಾತೆಯವರು ಊಟ ಮುಗಿಸಿ ವಿಶ್ರಾಂತಿಗೆ ಹೋಗುವಾಗ ಅನಿರೀಕ್ಷಿತವಾಗಿ ಆ ಕಡೆ ಬಂದು ಏನು ಗಲಾಟೆ ಎಂದು ವಿಚಾರಿಸಿದರು. ಆಗಂತುಕ ನಡೆಗೆ ತಿರುಗಿ ಏನು ಬೇಕಪ್ಪ ನಿನಗೆ ಎಂದು ಕೇಳಿದರು. ಆತ ಕಣ್ಣೀರು ಸುರಿಸುತ್ತಾ ಹೇಳತೊಡಗಿದ, ನನ್ನ ದುಃಖದ ವಿಷಯವನ್ನು ಏನು ಹೇಳಲಿ ತಾಯಿ. ಅಮಾತಾದಿಂದ ಇಷ್ಟು ದೂರ ಒಂದು ಅಪರಾಜಿತ ಮಾಲೆಯೊಂದಿಗೆ ನಡೆದುಕೊಂಡೇ ಬಂದೆ. ಇಲ್ಲಿ ತಾಯಿ ಅನ್ನಪೂರ್ಣೆಯ ದರ್ಶನವಾಗುವುದೆಂದು, ಅವಳ ಕೊರಳಿಗೆ ತಾಯಿ ಅನ್ನಪೂರ್ಣೆಯ ದರ್ಶನವಾಗುವುದೆಂದು, ಅವಳ ಕೊರಳಿಗೆ ಈ ಮಾಲೆಯನ್ನು ಹಾಕಬೇಕೆಂಬ ಆಸೆ ಇತ್ತು. ಆದರೆ ಇವರೆಲ್ಲ ಹೇಳುತ್ತಾರೆ, ಇಡೀ ಜೀವನ ತಪಸ್ಸು ಮಾಡಿದರೂ ಅನ್ನಪೂರ್ಣೆಯ ದರ್ಶನ ಆಗಲಾರದು ಎಂದು. ಹೀಗೆ ಹೇಳುತ್ತಾ ಅವನು ಮಗುವಿನಂತೆ ಅಳತೊಡಗಿದ. ನೀನು ಈಗಲೇ ತಾಯಿಯನ್ನು ನೋಡಬೇಕೇ ಎಂದು ಶ್ರೀಮಾತೆಯವರು ಅವನನ್ನು ಕೇಳಲು ಆತ ಕೈ ಮುಗಿದು ವ್ಯಾಕುಲತೆಯಿಂದ, ಈ ದರಿದ್ರನ ಮೇಲೆ ತಾಯಿಯ ಕೃಪೆಯಾಗುವುದೇನು? ನಾನು ಅವರನ್ನು ನೋಡಲಾದೀತೇನಮ್ಮ ಎಂದು ಕೇಳಿದ. ಶ್ರೀಮಾತೆಯವರು ತಮ್ಮ ಕರುಣಾದೃಷ್ಟಿಯನ್ನು ಅವನ ಮೇಲೆ ಬೀರಿ, ದೀನ ದುಃಖಿಗಳೇ ಮೊದಲು ತಾಯಿಯ ದರ್ಶನವನ್ನು ಪಡೆಯುವವರು ಎಂದರು. ಅಷ್ಟು ಹೊತ್ತಿಗೆ ಆ ಭಕ್ತನಿಗೆ ಏನು ದರ್ಶನವಾಯಿತೋ ಏನೋ ಅವನಿಗೇ ಗೊತ್ತು. ಇದ್ದಕ್ಕಿದ್ದಂತೆ ಆತ ಆವೇಶದಿಂದ ಕೇಳಿದ, ಈಗ ತಿಳಿಯಿತು, ನೀನೇ ನನ್ನ ಅನ್ನಪೂರ್ಣೆ ಎಂದು. ಇಷ್ಟು ಹೇಳಿ ಅಪರಾಜಿತ ಮಾಲೆಯನ್ನು, ಒಂದು ಬಿಲ್ವ ಫಲವನ್ನು ಅವರಿಗೆ ನೀಡಿದ. ಇಡೀ ದೇಹ ನಡಗುತ್ತಿತ್ತು. ಶ್ರೀಮಾತೆಯವರು ಅವನಿಗೆ ಪ್ರಸಾದವಿತ್ತು ಸಾಂತ್ವನಗೊಳಿಸಿದರು. ಶ್ರೀಮಾತೆಯವರು ಹೊರಗಡೆ ಶಾಂತ ಭಾವ, ಆದರೆ ಒಳಗಡೆ ಸಂಹಾರ ಮೂರ್ತಿ ಎಂದು ಸ್ವಾಮೀಜಿ ಹೇಳಿರುವರು. ಈ ಸಂಹಾರ ಮೂರ್ತಿಯ ಸೂಚಕವಾದ ಕೆಲವು ಘಟನೆಗಳಿರುವುವು. ಶ್ರೀರಾಮಕೃಷ್ಣರ ಸೋದರಳಿಯ ಶಿವರಾಮ ಹಳ್ಳಿಯಲ್ಲಿ ಇಲ್ಲದ ಸಮಯವನ್ನು ನೋಡಿಕೊಂಡು ಆತನ ಪತ್ನಿ ತನ್ನ ಮಗಳು ಪಂಚಿಯನ್ನು ತಮಗಿಂತ ನಿಕೃಷ್ಟ ಕುಲದವರಿಗೆ
ಅವರಿಗೆ ಮದುವೆ ಮಾಡಿಕೊಡಲು ಯೋಚನೆ ಹಾಕಿಕೊಂಡಳು ಮತ್ತು ಕನ್ಯೆಯನ್ನು ಕೋಣೆಯಲ್ಲಿ ಕೂಡಿ ಹಾಕಿ ಬೀಗ ಹಾಕಿದಳು. ಹಳ್ಳಿಯ ಲಾಹಾ ಕುಟುಂಬದವರ ಕೈವಾಡವೂ ಇತ್ತು ಇದರಲ್ಲಿ. ರಾಮಲಾಲ ಆರಾಂಬಾಗಿನ ಪ್ರಬೋಧ ಚಟರ್ಜಿಯ ಸಹಾಯದಿಂದ ಕನ್ಯೆಯನ್ನು ಬಿಡಿಸಿ ರಾತ್ರಿಗೆ ಮುಂಚೆಯೇ ಆಕೆಯನ್ನು ಜಯರಾಂಬಾಟಿಗೆ ಕರೆದುಕೊಂಡು ಹೋದರು. ಶ್ರೀಮಾತೆಯವರು ಎಲ್ಲಾ ವಿಷಯವನ್ನೂ ತಿಳಿದು ಅವರ ಕೃತ್ಯವನ್ನು ಅನುಮೋದಿಸಿದರು. ಮಾತಿನ ಸಂದರ್ಭದಲ್ಲಿ ಪ್ರಬೋಧ ಬಾಬು ಹೇಳಿದ, ಇದರಿಂದ ಲಾಹಾ ಕುಟುಂಬದವರು ಸಿಟ್ಟಿಗೆದ್ದು ಮುಂದೆ ಶ್ರೀರಾಮಕೃಷ್ಣರ ಜನ್ಮಭೂಮಿಯಲ್ಲಿ ಅವರ ದೇವಸ್ಥಾನವನ್ನು ಕಟ್ಟಲು ಆತಂಕ ಉಂಟು ಮಾಡಬಹುದೆಂದು. ಶ್ರೀರಾಮಕೃಷ್ಣರೇನು ದೇವಸ್ಥಾನ, ಸ್ಮಾರಕ ಇತ್ಯಾದಿಗಳನ್ನು ಬಯಸುವವರಲ್ಲ. ಒಂದು ವೇಳೆ ಕಟ್ಟಬೇಕಾದರೂ ಬೇರೆ ಬೇಕಾದಷ್ಟು ಜಾಗವಿದೆ ಎಂಬ ತನ್ನ ಮನೋಭಾವವನ್ನು ಆತ ವ್ಯಕ್ತಪಡಿಸಿದ. ಶ್ರೀಮಾತೆಯವರು ತಮ್ಮ ಅಸಂತೋಷವನ್ನು ವ್ಯಕ್ತಪಡಿಸಿದರು. ಇದೆಂಥ ಮಾತು ನಿನ್ನದು? ಠಾಕೋರರ ಜನ್ಮಸ್ಥಾನ, ಪುಣ್ಯಸ್ಥಾನ, ಮಹಾಪೀಠ ಸ್ಥಾನ, ತೀರ್ಥ ಭೂಮಿ ಹಾಗೇ ಹೇಳಬಹುದೇ? ಮತ್ತೆ ಮಾತಿನ ಸಂದರ್ಭದಲ್ಲಿ ಪ್ರಬೋಧ ಬಾಬು ಶ್ರೀರಾಮನ ಪತ್ನಿ ಬುದ್ಧಿಭ್ರಮಣೆಯಿಂದ ಮನೆಗೆ ಬೆಂಕಿ ಇಟ್ಟರೂ ಇಡಬಹುದು ಎಂದು ಆತಂಕವನ್ನು ವ್ಯಕ್ತಪಡಿಸಿದ. ಕೂಡಲೇ ಶ್ರೀಮಾತೆಯವರು ಉತ್ತೇಜಿತರಾಗಿ, ಹಾಗಾದರೆ ಒಳ್ಳೆಯದೇ, ಠಾಕೋರರು ಇಷ್ಟಪಟ್ಟಂತೆಯೇ ಆಗುವುದು. ಅವರಿಗೆ ಸ್ಮಶಾನ ಇಷ್ಟ, ಎಲ್ಲ ಸ್ಮಶಾನವೇ ಆಗುವುದು ಎಂದು ಹೇಳುತ್ತಾ ಗಹಗಹಿಸಿ ನಗಲಾರಂಭಿಸಿದರು. ಉಳಿದವರು ಅವರೊಡನೆ ಧ್ವನಿಗೂಡಿಸಿದರು. ಆದರೆ ಅವರ ಸ್ವರ ತೀವ್ರವೂ ಗಂಭೀರವೂ ಆಗತೊಡಗಲು ಉಳಿದವರೆಲ್ಲ ಭಯಚಕಿತರಾಗಿ ಕುಳಿತು ಬಿಟ್ಟರು. ಆ ಅಟ್ಟಹಾಸ ಎಲ್ಲರನ್ನೂ ಸ್ತಬ್ಧರಾಗಿಸಿತು. ಮರುಕ್ಷಣದಲ್ಲಿಯೇ ಶ್ರೀಮಾತೆಯವರು ನಗುವುದನ್ನು ನಿಲ್ಲಿಸಿ ಉಳಿದವರ ಗಮನವನ್ನು ಬೇರೆಡೆ ಸೆಳೆಯಲು ಬೇರೆ ವಿಷಯವನ್ನು ಎತ್ತಿದರು. ಮೊದಲನೆಯ ಮಹಾಯುದ್ಧದ ಸಮಯ. ಶ್ರೀಮಾತೆಯವರು ನಲಿನಬಾಬುವನ್ನು ಕರೆದು ಯುದ್ಧ ವಾರ್ತೆಯನ್ನು ಓದಿ ಹೇಳಲು ಹೇಳಿದರು. ಬಹುಸಂಖ್ಯಾತ ಜನರ ಮೃತ್ಯುವಿನ ಸುದ್ದಿಯನ್ನು ಕೇಳಿದ ಶ್ರೀಮಾತೆಯವರ ಭಾವ ಪರಿವರ್ತನೆಯಾಯಿತು. ಮೊದಲು ಮೃದುಸ್ವರದಲ್ಲಿ ಹೋ ಹೋ ಶಬ್ದ ಮಾಡಿ ಅನಂತರ ಹಾ 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 ಎಂದು ಅಟ್ಟಹಾಸ ಮಾಡತೊಡಗಿದರು. ಸುಮಾರು 2 ನಿಮಿಷಗಳವರೆಗೆ ಮಾಡಿದ ಅವರ ವಿಕಟಟ್ಟಹಾಸದಿಂದ ಇಡೀ ಮನೆಯೇ ಕಂಪಿಸತೊಡಗಿತು. ಹತ್ತಿರದಲ್ಲಿಯೇ ಕುಳಿತಿದ್ದ ಯೋಗಿನ್ಮ ಕೈ ಜೋಡಿಸಿ ಕಾತರ ಧ್ವನಿಯಲ್ಲಿ ಸಂವರ ಸಂವರ ಎಂದು ಪ್ರಾರ್ಥಿಸತೊಡಗಲು ಶ್ರೀಮಾತೆಯವರು ಕ್ರಮೇಣ ಸಾಮಾನ್ಯ ಸ್ಥಿತಿಗೆ ಬಂದರು. ಆಗ ಬೇಸಿಗೆಯ ಸಮಯ. ಸಂಜೆಯ ವೇಳೆ ಶ್ರೀಮಾತೆಯವರು ಉದ್ಬೋಧನದ ಮಹಡಿಯ ಮೇಲಿನ ವರಾಂಡಾದಲ್ಲಿ ಕುಳಿತು ಜಪ ಮಾಡುತ್ತಿದ್ದಾರೆ. ದೂರದ ಮೈದಾನದ ಕಡೆ ಅವರ ದೃಷ್ಟಿ. ಅಲ್ಲಿ ಕೆಲವು ಕೂಲಿಕಾರರು ಮನೆ ಮಾಡಿಕೊಂಡಿದ್ದರು. ಒಬ್ಬ ಕೂಲಿಯವನು ತನ್ನ ಪತ್ನಿಯನ್ನು ನಿರ್ದಯೆಯಿಂದ ಹೊಡೆಯುತ್ತಿದ್ದ. ಆಕೆಯ ರೋಧನ ಜಾಸ್ತಿಯಾದಷ್ಟು ಈತನ ಹೊಡೆತವೂ ಜಾಸ್ತಿಯಾಯಿತು. ಕೊನೆಗೆ ಅವಳನ್ನು ಒದ್ದು ನೆಲಕ್ಕೆ ಉರುಳಿಸಿದ. ಒಡೆತ ಮತ್ತೂ ಮುಂದುವರಿಯಿತು. ಇದನ್ನೆಲ್ಲ ನೋಡುತ್ತಿದ್ದ ಶ್ರೀಮಾತೆಯವರ ಜಪ ನಿಂತಿತು. ಮೇಲೆದ್ದರು. ಕಣ್ಣು ಕೆಂಪೇರಿತು. ಅಲ್ಲಿಂದಲೇ ಉಚ್ಚ ಸ್ವರದಲ್ಲಿ ಕೂಗಿದರು, ಏ ಕ್ರೂರಿ, ಆಕೆಯನ್ನೇನು ಕೊಂದು ಬಿಡುವೆಯಾ? ಅಯ್ಯೋ ಪಾಪ. ಸ್ವಾಭಾವಿಕವಾಗಿ ಅವರು ತುಂಬಾ ಮೃದು ಸ್ವಭಾವದವರು. ಅವರು ಎಷ್ಟು ಮೆತ್ತಗೆ ಮಾತನಾಡುತ್ತಿದ್ದರೆಂದರೆ ಪಕ್ಕದವರಿಗೂ ಅವರ ಧ್ವನಿ ಕೇಳಿಸುವುದು ಕಷ್ಟವಾಗುತ್ತಿತ್ತು. ಈಗ ಆ ದೂರದ ವ್ಯಕ್ತಿಗೂ ಅವರ ಮಾತು ಕೇಳಿಸಿ ಇತ್ತ ತಿರುಗಿದ. ಆ ಮಾತೃಮೂರ್ತಿಯ ದರ್ಶನದಿಂದ ಕೋಪದಿಂದ ಕುದಿಯುತ್ತಿದ್ದ ಆತ ಕೂಡಲೇ ತಣ್ಣಗಾಗಿ ತಲೆ ತಗ್ಗಿಸಿಕೊಂಡು ಹೊರಟು ಹೋದ. ಶ್ರೀಮಾತೆಯವರ ಸಹಾನುಭೂತಿಯಿಂದ ಆ ಮಹಿಳೆ ಮತ್ತೂ ರೋಧಿಸತೊಡಗಿದಳು. ಅವಳ ತಪ್ಪು ಇಷ್ಟೇ, ಸರಿಯಾದ ವೇಳೆಗೆ ಅಡಿಗೆ ಮಾಡಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಆ ವ್ಯಕ್ತಿ ಬಂದು ತನ್ನ ಪತ್ನಿಯನ್ನು ಸಮಾಧಾನ ಪಡಿಸಿದ. ಈಗ ಕುತೂಹಲದಿಂದ ಶ್ರೀಮಾತೆಯವರ ಸುತ್ತ ನೆರೆದಿದ್ದವರೆಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಹೊರಟು ಹೋದರು. ತಾವಾಗಿಯೇ ತಮ್ಮ ದೇವಿತ್ವವನ್ನು ಒಪ್ಪಿಕೊಂಡ ಅನೇಕ ಸಂದರ್ಭಗಳಿವೆ. ಶ್ರೀರಾಮಕೃಷ್ಣರ ದೇಹತ್ಯಾಗವಾಗಿ ಬಹುಕಾಲದ ನಂತರ ಒಮ್ಮೆ ಶ್ರೀಮಾತೆಯವರು ಕಾಮರಾಪುರದಿಂದ ಜಯರಾಂಬಾಟಿಗೆ ಬರುತ್ತಿದ್ದರು. ಅವರ ಜೊತೆ ಸೋದರಳಿಯ ಶಿವರಾಮ ಇದ್ದ. ಇನ್ನೇನು ಜಯರಾಂಬಾಟಿ ಹತ್ತಿರ ಬರುತ್ತಿದೆ. ಆಗ ಶಿವರಾಮನಿಗೆ ಏನೋ ಹೊಳೆಯಿತು. ಅಲ್ಲೇ ನಿಂತು ಬಿಟ್ಟ. ಅವರು, ಏನಾಯಿತು ಶಿವು, ಬೇಗ ಬಾ ಎಂದು ಕರೆದರು. ನೀನು ಒಂದು ಮಾತು ಹೇಳುವುದಾದರೆ ಬರುತ್ತೇನೆ ಎಂದು ಶಿವು ಹಠ ಹಿಡಿದ. ಶ್ರೀಮಾತೆಯವರು ಏನೆಂದು ಕೇಳಿದರು. ನೀನು ಯಾರು ಹೇಳಬಲ್ಲೆಯಾ?
ನಾನು ಯಾರು? ನಿನ್ನ ಅತ್ತೆ ಎಂದರು ಶ್ರೀಮಾತೆ. ಶಿವರಾಮ ಹೇಳಿದ, ಹಾಗಾದರೆ ಹೋಗು, ಇಲ್ಲೇ ಮನೆ ಹತ್ತಿರ ಬಂತು, ನಾನು ಬರುವುದಿಲ್ಲ ಎಂದು. ಆಗ ಸಂಜೆಯಾಗಿದೆ. ಶ್ರೀಮಾತೆಯವರು ಕಳಕಳಿಯಿಂದ ಹೇಳಿದರು, ನೋಡು ನೋಡು, ನಾನು ಮತ್ತಾರಪ್ಪ, ನಾನು ಎಲ್ಲರಂತೆ ಮನುಷ್ಯಳು, ನಿನ್ನ ಅತ್ತೆ ಎಂದು. ಒಳ್ಳೆಯದು, ನೀನು ಹೋಗು ಎಂದು ಶಿವರಾಮ ಹಿಡಿದ ಹಠ ಬಿಡಲಿಲ್ಲ. ಬೇರೆ ಉಪಾಯ ಕಾಣದೆ ಅವರಂದರು, ಜನರು ಹೇಳುತ್ತಾರೆ ಕಾಳಿ ಎಂದು. ಕಾಳಿ, ಹೌದು ತಾನೇ? ಶಿವರಾಮ ಮತ್ತೆ ಕೇಳಿದ, ನಿಶ್ಚಯ ಮಾಡಿಕೊಳ್ಳಲು. ಶ್ರೀಮಾತೆಯವರು ಹೌದೆನ್ನಲು ಆತ ಸಂತೋಷದಿಂದ ಹಾಗಾದರೆ ನಡಿ ಎಂದು ಮುಂದಡಿಯಿಟ್ಟ. ವಿನೋದ ವಿಹಾರಿ ಸೋಮ ಮಾಸ್ಟರ್ ಮಹಾಶಯನ ವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿದ್ದ. ಅವರ ಮೂಲಕ ಶ್ರೀರಾಮಕೃಷ್ಣರ ದರ್ಶನ ಭಾಗ್ಯವನ್ನೂ ಪಡೆದಿದ್ದ. ಆದರೆ ಕೆಲಕಾಲದ ನಂತರ ನಾಟಕದ ಕಂಪನಿ ಸೇರಿ ಕುಡಿಯುವ ಹವ್ಯಾಸಕ್ಕಿಳಿದ. ನಡು ರಾತ್ರಿ ಕುಡಿದು ಮನೆಗೆ ಬರುವಾಗ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದ. ಸ್ವಾಮಿ ಶಾರದಾನಂದರನ್ನು ದೋಸ್ತೆಂದು ಸಂಬೋಧಿಸುತ್ತಿದ್ದ. ನಡುರಾತ್ರಿ ಶ್ರೀಮಾತೆಯವರ ಮನೆಯ ಮುಂದೆಯೇ ಹಾದು ಹೋಗುತ್ತಾ ತನ್ನ ದೋಸ್ತನ್ನು ಕೂಗಿ ಕರೆಯುತ್ತಿದ್ದ. ಶ್ರೀಮಾತೆಯವರ ನಿದ್ರಾಭಂಗವಾಗುವುದೆಂದು ಯಾರೂ ಬಾಗಿಲು ತೆರೆಯುತ್ತಿರಲಿಲ್ಲ. ಒಂದು ರಾತ್ರಿ ಒಳಗಿನಿಂದ ಯಾವ ಶಬ್ದವನ್ನೂ ಕೇಳದೆ ಕುಡಿದು ಮತ್ತನಾಗಿ ದೇವಿಯನ್ನು ಕುರಿತು ಒಂದು ಹಾಡನ್ನು ಹಾಡಿದ. ಏಳು ಕರುಣಾಮಯಿಯೇ, ಕದವ ತೆರೆ ತಾಯೇ, ಕತ್ತಲಲ್ಲಿ ತೊಳಲುತಿಹೆ, ಹೃದಯ ಕಂಪಿಸುತ್ತಿದೆ, ತಾರಸ್ವರದಲ್ಲಿ ನಾನು ಪಾರುಗುಣಿಸು ಎಂದು ಕರೆದೆನೆನಿತೋ ನಾನು ಕೇಳಿಸದೆ ತಾಯೇ, ಕರೆವರೆಲ್ಲರೂ ನಿನ್ನ ಕಾರುಣ್ಯ ನಿಧಿಯೆಂದು ಈ ತೆರನ ವ್ಯವಹಾರ ನಿನಗೆ ತರವೇ, ದಿಕ್ಕಿಲ್ಲದಿ ಮಗನ ಇರಿಸಿ ನೀ ಹೊರಗೆ ದೀನ ರಕ್ಷಣಿಯಾಗಿ ಮಲಗಿರುವ ಒಳಗೆ, ಅಮ್ಮ ಅಮ್ಮ ಎಂದು ಕರೆದು ಹಲುಬಿ ಎಲುಬು ಹಂದರವಾಯ್ತು ಈ ದೇಹ ಸೊರಗಿ, ಕ್ರೀಡೆಯೊಳಗನುರಕ್ತನೆಂದು ನೀನೀ ಪರಿ ಎನ್ನ ಕಡೆಗಣಿಪೆಯ, ಹೇಳು ನೀ ಶಂಕರಿ ಮುಖವೆತ್ತಿ ನೋಡೊಮ್ಮೆ ಹೋಗೆ ನಾಟಕೆ ಎನ್ನು, ತಾಯ ಹೊರತಿನ್ನಾರು ಮಗನ ಮನ್ನಿಪರು. ಹಾಡು ಮುಗಿಯುತ್ತಿದ್ದಂತೆಯೇ ಮಹಡಿಯ ಮೇಲೆ ಶ್ರೀಮಾತೆಯವರ ಕೊಠಡಿಯ ಬಾಗಿಲು ತೆರೆಯಿತು. ವಿನೋದ ವಿಹಾರಿ ಪರಮಾನಂದದಿಂದ, ಎದ್ದೆಯ ತಾಯಿ, ಮಗನ ಕರೆ ಕೇಳಿತೆ? ಎದ್ದೆಯಲ್ಲ, ನನ್ನ ಪ್ರಣಾಮವನ್ನು ಸ್ವೀಕರಿಸು, ಹೀಗೆ ಹೇಳುತ್ತಾ ಅವನು ಬೀದಿಯ ಮೇಲೆ ಹೊರಳಾಡಿದ. ಅನಂತರ ಬೀದಿಯ ಧೂಳನ್ನೇ ಹಣೆಗೆ ಒತ್ತಿಕೊಂಡು ಮತ್ತೊಂದು ಹಾಡು ಹೇಳುತ್ತಾ ಮುಂದೆ ಸಾಗಿದ. ಯತನೇ ಹೃದಯೇ ರುಖೋ ಅದರಣಿ ಶ್ಯಾಮ ಮಾಕೆ, ತೋಮಿ ಧೋಕೋ ಅರೆ ಅಮಿ ದೇಕಿ, ಅರೆ ಜಾನೋ ಕೆ ಉನಾ ದೇಕೆ. ಅದಕ್ಕೆ ಇನ್ನೊಂದು ಸಾಲು ಸೇರಿಸಿ ಜೋರಾಗಿ ಹೇಳಿದ, ಅಮಿ ದೇಕಿ ದೋಸ್ ನಾ ದೇಕಿ. ಕೆಲವೇ ದಿನಗಳ ನಂತರ ವಿನೋದ ವಿಹಾರಿ ಕಠಿಣ ಉದಾರ ವ್ಯಾಧಿಗೆ ಒಳಗಾಗಿ ಅವನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಜೀವನದ ಕೊನೆಯ ಗಳಿಗೆಯಲ್ಲಿ ಆತ ಶ್ರೀರಾಮಕೃಷ್ಣ ಕಥಾಮೃತ ಕೇಳುವ ಆಸೆ ವ್ಯಕ್ತಪಡಿಸಿದ. ಅದನ್ನಾಲಿಸುತ್ತಾ ಕಣ್ಣೀರು ಸುರಿಸುತ್ತಾ ಶ್ರೀರಾಮಕೃಷ್ಣರ ನಾಮೋಚ್ಚಾರಣೆ ಮಾಡುತ್ತಾ ಕೊನೆಯುಸಿರು ಬಿಟ್ಟ. ಶ್ರೀಮಾತೆಯವರು ಇದನ್ನೆಲ್ಲ ಕೇಳಿ ತೃಪ್ತಿಯಿಂದ, ಹಾಗಲ್ಲದೆ ಮತ್ತೇನು, ಅವನು ಠಾಕೋರರ ಮಗನಲ್ಲವೇ, ಇಲ್ಲಿ ಧೂಳಾಡುತ್ತಿದ್ದ, ಈಗ ಯಾರ ಮಗುವೋ ಅವರ ಮಡಿಲಿಗೆ ಹೋದ. ಶ್ರೀಮಾತೆಯವರು ತಮ್ಮ ದೇವತ್ವವನ್ನು ಒಪ್ಪಿಕೊಂಡ ಇದೇ ರೀತಿಯ ಇನ್ನೊಂದು ಘಟನೆ ಇದೆ. ಅವರು ಜಯರಾಂಬಾಟಿಯಲ್ಲಿದ್ದ ಸಮಯ. ಕೆಲವು ಭಕ್ತರು ಅವರನ್ನು ನೋಡಲು ಹೋಗಿದ್ದರು. ರಾತ್ರಿ ಶ್ರೀಮಾತೆಯವರ ಮನೆಯ ಮುಂದಿನ ಜಗುಲಿಯ ಮೇಲೆ ಅವರೆಲ್ಲ ಮಲಗಿದ್ದರು. ಬೆಳಿಗ್ಗೆ 4 ಗಂಟೆಗೆ ಎಲ್ಲರೂ ಎದ್ದರು. ಅವರಲ್ಲಿ ಒಬ್ಬ, ಆಹಾ, ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಮಾತೆಯವರ ದರ್ಶನವಾದರೆ ಎಂದು ಹೇಳಿ ಏಳು ಕರುಣಾಮಯಿಯೇ ಹಾಡನ್ನು ಹೇಳಲಾರಂಭಿಸಿದ. ಹಾಡು ಮುಗಿಯುತ್ತಿದ್ದಂತೆಯೇ ಮನೆಯ ಮುಂಬಾಗಿಲು ತೆರೆಯಿತು. ಎಲ್ಲರೂ ಆಶ್ಚರ್ಯದಿಂದ ಅತ್ತ ನೋಡಿದಾಗ ಶ್ರೀಮಾತೆಯವರ ಪುಣ್ಯ ದರ್ಶನ ಅವರಿಗಾಗಿ ಆನಂದ ಪರವಶರಾಗಿ ಅವರಿಗೆ ವಂದಿಸಿದರು. ಅನಂತರ ಶ್ರೀಮಾತೆಯವರು ಮೆತ್ತಗೆ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡರು. ದೈನಂದಿನ ವ್ಯವಹಾರದಲ್ಲಿ ಶ್ರೀಮಾತೆಯವರು ಸಾಮಾನ್ಯ ಸ್ತ್ರೀಯಂತೆಯೇ ವರ್ತಿಸುತ್ತಿದ್ದರು. ನಮ್ರತೆಯ ಪ್ರತಿಮೂರ್ತಿಯಂತಿದ್ದ ಅವರು ಬಿರಿದು ಬಾವಲಿಗಳನ್ನು ಸಹಿಸುತ್ತಿರಲಿಲ್ಲ. ಶ್ರೀರಾಮಕೃಷ್ಣರ ಸೇವಕಿಯಂತೆಯೇ ಇದ್ದು ಇತರರ ಮನಸ್ಸಿನಲ್ಲಿ ಇದೇ ಭಾವನೆ ಅಚ್ಚೊತ್ತುವಂತೆ ವರ್ತಿಸುತ್ತಿದ್ದರು. ದೀಕ್ಷೆ ನೀಡಿದ ನಂತರ ಶ್ರೀರಾಮಕೃಷ್ಣರನ್ನು ತೋರಿಸಿ ಅವರೇ ನಿನ್ನ ಗುರು ಎನ್ನುತ್ತಿದ್ದರು. ಕೆಲವೊಮ್ಮೆ ಮಾತಿನ ಸಂದರ್ಭದಲ್ಲಿ ದೇವಿ ಭಾವ ಅವರಿಗರಿವಿಲ್ಲದಂತೆಯೇ ವ್ಯಕ್ತವಾಗುತ್ತಿದ್ದುದುಂಟು. ಆದರೂ ದೈನಿಕ ವ್ಯವಹಾರದಲ್ಲಿ ಅದು ವ್ಯಕ್ತವಾಗುತ್ತಲೇ ಇರಲಿಲ್ಲ.
ಅವರ ಜೀವನದ ಕೊನೆಯ ದಿನಗಳಲ್ಲಿ ಒಮ್ಮೆ ವೃದ್ಧೆಯೊಬ್ಬಳು ಅವರನ್ನು ಪ್ರಶಂಸಿಸುತ್ತಾ ನೀನೇ ಜಗದಂಬೆ, ನೀನೇ ಎಲ್ಲ ಎಂದು ಹೇಳಿದಳು. ಶ್ರೀಮಾತೆಯವರು ಕಟುವಾಗಿ ಹೇಳಿದರು, ಹೋಗು ಹೋಗು, ಜಗದಂಬೆಯಂತೆ. ಅವರು ತಮ್ಮ ಪಾದದಲ್ಲಿ ನನಗೆ ಆಶ್ರಯವಿಟ್ಟಿದ್ದರಿಂದ ನಾನು ಹೀಗಿರುವೆ. ನೀನು ಜಗದಂಬೆ, ನೀನು ಅಂಥವಳು ಇಂಥವಳು, ಇದೆಲ್ಲ ಏನಿದು? ಹೊರಟು ಹೋಗು ಇಲ್ಲಿಂದ. ಯಾವ ಭಕ್ತರ ಆಂತರಿಕ ವಿಶ್ವಾಸವನ್ನು ಅವರು ಆಘಾತಗೊಳಿಸುತ್ತಿರಲಿಲ್ಲವಾದರೂ ಈ ರೀತಿಯ ಮುಖಸ್ತುತಿಯನ್ನು ಅವರಿಗೆ ಸಹಿಸಲಾಗುತ್ತಿರಲಿಲ್ಲ. ಒಂದು ದಿನ ಬೆಳಿಗ್ಗೆ ಜಯರಾಂಬಾಟಿಯಲ್ಲಿ ಶ್ರೀರಾಮಕೃಷ್ಣ ಪುಂತಿಯ ಪಠಣ ನಡೆಯುತ್ತಿತ್ತು. ಶ್ರೀಮಾತೆಯವರು ಕುಳಿತು ಕೇಳುತ್ತಿದ್ದರು. ಶ್ರೀರಾಮಕೃಷ್ಣರ ವಿವಾಹದ ಭಾಗ ಬಂತು. ಅಲ್ಲಿ ಶ್ರೀಮಾತೆಯವರನ್ನು ಜಗದಂಬೆ ಎಂದು ಹೇಳಿ ತುಂಬಾ ಅವರ ಪ್ರಶಂಸೆ ಬರುವುದು. ಅವರದನ್ನು ಸ್ವಲ್ಪ ಕೇಳಿ ಎದ್ದು ಹೊರಟು ಹೋದರು. ಕೆಲವೊಮ್ಮೆ ಗೃಹ ಕೃತ್ಯದ ಸಂದರ್ಭಗಳಲ್ಲಿಯೂ ಜನಸಾಮಾನ್ಯರೊಡನೆ ಮಾತಿನ ಸಂದರ್ಭದಲ್ಲಿಯೂ ತಮ್ಮ ನಿಜ ಸ್ವರೂಪವನ್ನು ಹೊರಪಡಿಸುತ್ತಿದ್ದರು. ಒಂದು ದಿನ ಜಯರಾಂಬಾಟಿಯಲ್ಲಿ ರಾತ್ರಿ 9 ಗಂಟೆಗೆ ಬ್ರಾಹ್ಮಣ ಅಡಿಗೆಯವಳಿಗೆ ನಾಯಿಯ ಪುಣ್ಯ ಸ್ಪರ್ಶವಾಯಿತು. ಆ ಮಡಿವಂತ ಮಹಿಳೆ ಈಗ ಸ್ನಾನ ಮಾಡಲೇಬೇಕು. ಈ ರಾತ್ರಿ ಸ್ನಾನ ಮಾಡುವುದು ಬೇಡ, ಕೈಕಾಲು ತೊಳೆದುಕೊಂಡರೆ ಸಾಕು ಎಂದರು ಶ್ರೀಮಾತೆಯವರು. ಬ್ರಾಹ್ಮಿಣಿ ಅದು ಸಾಲದೆನ್ನಲು ಹಾಗಾದರೆ ಗಂಗಾಜಲ ತೆಗೆದುಕೋ ಎಂದರು. ಇದು ಅವಳಿಗೆ ಸಾಕೆನಿಸಲಿಲ್ಲ. ಅನಂತರ ಹಾಗಾದರೆ ನನ್ನನ್ನು ಸ್ಪರ್ಶಿಸು ಎಂದರು ಪವಿತ್ರ ಸ್ವರೂಪಿಣಿಯಾದ ಶ್ರೀಮಾತೆಯವರು. ಇದರಿಂದ ಆ ಬ್ರಾಹ್ಮಿಣಿಯ ಕಣ್ತೆರೆಯಿತು. ತಣ್ಣೀರು ಸ್ನಾನವೂ ತಪ್ಪಿತು. ಅವರನ್ನು ದೇವಿ ಎಂದು ಪೂಜಿಸಲಿ ಅಥವಾ ಸ್ತ್ರೀ ಎಂದೇ ಪರಿಗಣಿಸಲಿ, ಅವರ ಪಾಲಿಗೆ ಎಲ್ಲರೂ ಒಂದೇ. ಬಹುದೂರದಿಂದ ಜನರು ಬಂದು ಅವರನ್ನು ದೇವಿ ಎಂದು ಅರ್ಚಿಸುತ್ತಿದ್ದರು. ಆದರೆ ಗ್ರಾಮವಾಸಿಗಳಿಗೆ ಇದೇನು ಅರ್ಥವಾಗುತ್ತಿರಲಿಲ್ಲ. ಅವರ ಪಾಲಿಗೆ ಶ್ರೀಮಾತೆಯವರು ಸೋದರಿ, ಅತ್ತೆ, ನಾದಿನಿ ಇಷ್ಟೇ. ಒಮ್ಮೆ ಹಳ್ಳಿಗನೊಬ್ಬ ಅವರನ್ನು ಪ್ರಶ್ನಿಸಿದ, ಬಹುದೂರದಿಂದ ಅನೇಕರು ನಿಮ್ಮನ್ನು ನೋಡಲು ಬರುತ್ತಾರೆ, ಆದರೂ ನಮಗೆ ನೀವು ಅರ್ಥವಾಗುವುದೇ ಇಲ್ಲವಲ್ಲ ಎಂದು. ಅವರು ಉತ್ತರಿಸಿದರು, ಅದರಿಂದೇನು, ನೀವೆಲ್ಲ ನನ್ನ ಸ್ನೇಹಿತರು, ನಾನು ನಿಮ್ಮ ಸ್ನೇಹಿತೆ ಎಂದು. ಚೌಕಿದಾರ ಅಂಬಿಕ ಹೇಳಿದ, ಜನರು ನಿಮ್ಮನ್ನು ದೇವಿ ದೇವತೆ ಎಂದೆಲ್ಲ ಕರೆಯುತ್ತಾರೆ, ನಮಗೆ ಮಾತ್ರ ಇದೇನು ಅರ್ಥವಾಗುವುದೇ ಇಲ್ಲ. ಶ್ರೀಮಾತೆಯವರು ಹೇಳಿದರು, ಅರ್ಥವಾಗುವ ಅವಶ್ಯಕತೆಯಾದರೂ ಏನಿದೆ? ನೀನು ನನ್ನ ಸೋದರ ಅಂಬಿಕಾ, ನಾನು ನಿನ್ನ ಸೋದರಿ ಶಾರದೆ. ಒಂದು ದಿನ ಜಯರಾಂಬಾಟಿಯಲ್ಲಿ ತಮ್ಮ ಬಂಧುವರ್ಗದವರ ಅತ್ಯಾಚಾರವನ್ನು ತಡೆಯಲಾಗದೆ ಹೇಳಿದರು, ನೋಡು, ನೀವೆಲ್ಲ ನನ್ನನ್ನು ಅಷ್ಟೊಂದು ಪೀಡಿಸಬೇಡಿ. ಇದರ ಒಳಗೆ ಇರುವುದು ಎಲ್ಲಾದರೂ ಹೆಡೆಯೆತ್ತಿತೆಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಬಂದರೂ ನಿಮ್ಮನ್ನು ರಕ್ಷಿಸಲಾರರು. ಇನ್ನೊಮ್ಮೆ ಕೋಯಲಾಪಾರಾದಲ್ಲಿ ರಾಧುವಿನ ದುಷ್ಟವರ್ತನೆಯನ್ನು ಕುರಿತು ಅವರು ಹೇಳಿದರು, ನೋಡಮ್ಮ, ಈ ಶರೀರ ದೇವ ಶರೀರ ಎಂದು ತಿಳಿ. ಇದು ಇನ್ನೆಷ್ಟು ಹಿಂಸೆಯನ್ನು ಸಹಿಸೀತು. ಭಗವಂತನಲ್ಲದೆ ಮನುಷ್ಯರಿಗೆ ಇಷ್ಟೊಂದು ಸಹಿಸಲು ಸಾಧ್ಯವೇ? ನೋಡಮ್ಮ, ನಾನಿರುವವರೆಗೂ ಇವರಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳಲಾರರು. ಆಮೇಲೆ ಎಲ್ಲ ಗೊತ್ತಾಗುವುದು. ಒಂದು ದಿನ ನಳಿನಿ ಶ್ರೀಮಾತೆಯವರನ್ನು ಕೇಳಿದಳು, ಅತ್ತೆ, ಜನರು ನಿನ್ನನ್ನು ಅಂತರ್ಯಾಮಿ ಎಂದು ಕರೆಯುತ್ತಾರೆ, ನಿಜವಾಗಿಯೂ ನೀನು ಅಂತರ್ಯಾಮಿಯೇ? ಶ್ರೀಮಾತೆಯವರು ನಸುನಕ್ಕರು ಅಷ್ಟೇ. ಆದರೆ ನಳಿನಿ ಅಷ್ಟಕ್ಕೆ ಬಿಡದೆ ಮತ್ತೆ ಒತ್ತಾಯಪಡಿಸಲು ಅವರಂದರು, ಅವರೆಲ್ಲ ಭಕ್ತಿಯಿಂದ ಹೇಳುತ್ತಾರೆ, ನಾನು ಏನಮ್ಮ ಠಾಕೋರರೇ ಅಲ್ಲ. ನೀವೆಲ್ಲ ಠಾಕೋರರನ್ನು ಪ್ರಾರ್ಥಿಸಿ ನನ್ನಲ್ಲಿ ಅಹಂಕಾರ ಉಂಟಾಗದಿರಲೆಂದು. ಅಲ್ಲಿಯೇ ಇಬ್ಬರು ಮಹಿಳಾ ಭಕ್ತರು ಕುಳಿತಿದ್ದರು. ಅವರಲ್ಲೊಬ್ಬಳಿಗೆ ಶ್ರೀಮಾತೆಯವರ ಈ ಆತ್ಮ ಸಂವರಣವನ್ನು, ನಮ್ರತೆಯನ್ನೂ ನೋಡಿ ನಗು ಬಂತು. ಅನಂತರ ಅವಳಂದಳು, ಅನೇಕರು ಶ್ರೀಮಾತೆಯವರನ್ನು ಜಗದಂಬೆ ಎನ್ನುತ್ತಾರೆ, ಆದರೆ ಯಾರಿಗೆ ಎಷ್ಟು ವಿಶ್ವಾಸವಿದೆಯೋ ಅದು ಠಾಕೋರರಿಗೆ ಗೊತ್ತು. ಅವಿಶ್ವಾಸಿಗಳ ಬಾಯಲ್ಲಿ ಇದು ಗಿಳಿಪಾಠದಂತೆ ಕೇಳಿಸುವುದು. ಅದು ನಿಜವೇನಮ್ಮ ಎಂದು ನಕ್ಕು ನುಡಿದರು ಶ್ರೀಮಾತೆ. ಅವರೇ ದಯೆ ತೋರಿ ತಿಳಿಸದಿದ್ದರೆ ಅವರ ನಿಜ ಸ್ವರೂಪವನ್ನು ಅರಿಯುವುದು ಅಸಂಭವ ಎಂದು ಆಕೆ ಹೇಳಿದಳು. ಮತ್ತೆ ಅವಳು ಮುಂದುವರೆಸಿ, ಹಾಗಾದರೆ ಶ್ರೀಮಾತೆಯವರ ಈಶ್ವರತ್ವವನ್ನು ಇದೇ ಸ್ಪಷ್ಟಪಡಿಸುವುದು. ಅವರಲ್ಲಿ ಸ್ವಲ್ಪವೂ ಅಹಂಕಾರವಿಲ್ಲ. ಜೀವಿಗಳೆಲ್ಲ ಅಹಂಕಾರಿಗಳೇ. ನೋಡು, ನೂರಾರು ಜನರು ಬಂದು
ನೀನು ಲಕ್ಷ್ಮಿ, ನೀನು ಜಗದಂಬೆ ಎಂದು ಅವರ ಪಾದದಲ್ಲಿ ಬಿದ್ದು ಹೊರಳಾಡುತ್ತಾರೆ. ಶ್ರೀಮಾತೆಯವರು ಮನುಷ್ಯರಾಗಿದ್ದರೆ ಅಹಂಕಾರದಿಂದ ಉಬ್ಬಿ ಹೋಗುತ್ತಿದ್ದರು. ಅಷ್ಟೊಂದು ಮಾನ್ಯತೆಯನ್ನು ಜೀರ್ಣಿಸಿಕೊಳ್ಳಲು ಮನುಷ್ಯನಿಗೆ ಸಾಧ್ಯವೇ ಎಂದಳು. ದಕ್ಷಿಣೇಶ್ವರದಲ್ಲಿ ನಡೆದ ಇನ್ನೊಂದು ಘಟನೆ. ಯೋಗಿನ್ಮ ಆಗಲೇ ಶ್ರೀಮಾತೆಯವರ ಅತ್ಯಂತ ನಿಕಟವರ್ತಿಯಾಗಿದ್ದಳು. ಒಂದು ದಿನ ಶ್ರೀಮಾತೆಯವರು ಅವಳನ್ನು ಕೇಳಿದರು, ಯೋಗಿನ್, ನೀನು ಒಣಗಿದ ಬಿಲ್ವಪತ್ರೆಯಿಂದ ಪೂಜೆ ಮಾಡುತ್ತೀಯಾ ಎಂದು. ಯೋಗಿನ್ಮ ದಕ್ಷಿಣೇಶ್ವರದಿಂದ ಎಳೆ ಬಿಲ್ವಪತ್ರೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದಳು ಮತ್ತು ಅದು ಒಣಗಿದ ಮೇಲೂ ಅದರಿಂದಲೇ ಪೂಜೆ ಮಾಡುತ್ತಿದ್ದಳು. ಅವಳು ಕೇಳಿದಳು, ಹೌದು ತಾಯಿ, ಆದರೆ ನಿನಗದು ಹೇಗೆ ಗೊತ್ತಾಯಿತು ಎಂದು. ಶ್ರೀಮಾತೆಯವರು ಮುಗುಳ್ನಗುತ್ತಾ ಹೇಳಿದರು, ಇಂದು ನಾನು ಧ್ಯಾನ ಮಾಡುತ್ತಿರುವಾಗ ನೋಡಿದೆ. ನೀನು ಒಣಗಿದ ಬಿಲ್ವಪತ್ರೆಯಿಂದ ನ ಶಬ್ದವನ್ನು ಪೂರ್ಣ ಉಚ್ಚರಿಸದೆ ಕೂಡಲೇ ಪೂಜೆ ಮಾಡುತ್ತಿದ್ದೆ ಎಂದು ಮಾತು ಮುಗಿಸಿದರು. ಆದರೆ ಬುದ್ಧಿವಂತಳಾದ ಯೋಗಿನ್ಮಾಳಿಗೆ ಇದು ಅರ್ಥವಾಗದೇ ಇರಲಿಲ್ಲ. ಆಕೆ ಸ್ತಬ್ಧಳಾಗಿ ಶ್ರೀಮಾತೆಯವರನ್ನೇ ನೋಡುತ್ತಾ ನಿಂತಳು. ಶ್ರೀಮಾತೆಯವರ ಮುಖ ಲಜ್ಜೆಯಿಂದ ಕೆಂಪಾಯಿತು. ಕೂಡಲೇ ಯೋಗಿನ್ಮಾಳನ್ನು ತಬ್ಬಿಕೊಂಡರು. ಯೋಗಿನ್ಮಾಳಿಗೆ ಥಟ್ಟನೆ ಹೊಳೆಯಿತು, ತನ್ನ ಮಗಳು ಗಣು ತನ್ನನ್ನು ಆಲಂಗಿಸಿರುವಂತೆ. ಅವಳು ಶ್ರೀಮಾತೆಯವರನ್ನು ಎದೆಗಪ್ಪಿಕೊಂಡು ಚುಂಬಿಸಿದಳು. ಕೊನೆಗೆ ತಾನೇನು ಮಾಡುತ್ತಿರುವೆನೆಂಬುದರ ಅರಿವಾಗಿ ಶ್ರೀಮಾತೆಯವರ ಕಾಲಿಗೆರಗಿ ಅವರ ಪಾದಧೂಳಿಯನ್ನು ತೆಗೆದುಕೊಂಡಳು. 1913 ಶ್ರೀಮಾತೆಯವರು ಜಯರಾಂಬಾಟಿಯಲ್ಲಿದ್ದರು. ರಾಧುವಿಗೆ ಕಾಯಿಲೆ. ಶ್ರೀಮಾತೆಯವರು ಆಕೆಯ ಪಕ್ಕದಲ್ಲಿ ಕುಳಿತು ಅವಳಿಗೆ ಹಾಲುಣಿಸುತ್ತಿರುವಾಗ ಸುರಬಾಲ ಬಂದು ಅಲ್ಲಿ ಕುಳಿತಳು. ಆ ಹುಚ್ಚು ತಾಯಿ ಅಲ್ಲಿರುವುದು ರಾಧುವಿಗೆ ಇಷ್ಟವಿಲ್ಲ. ಆದ್ದರಿಂದ ಅವಳನ್ನು ಅತ್ತ ತಳ್ಳಿದಳು. ಆಗ ಅಕಸ್ಮಾತ್ ಸುರಬಾಲಾಳ ಕಾಲು ಶ್ರೀಮಾತೆಯವರ ಕೈಗೆ ತಗುಲಿತು. ಉದ್ದೇಶಪೂರ್ವಕವಲ್ಲದಿದ್ದರೂ ಅವರಿಗೆ ತೋರಿಸಿದ ಈ ಅಗೌರವ ಸುರಬಾಲಾಳ ಮನಸ್ಸಿಗೆ ಆತಂಕವನ್ನುಂಟು ಮಾಡಿತು. ಆದರೆ ತನ್ನ ಸ್ವಭಾವಕ್ಕನುಗುಣವಾಗಿ ಶ್ರೀಮಾತೆಯವರ ಮೇಲೆ ದೂರು ಹೊರಿಸಿ, ನೀನೇಕೆ ನನ್ನ ಕಾಲು ಮುಟ್ಟುವುದು, ನಿನಗೇನಾಗುವುದೋ ಎಂದು ಗೊಣಗಿದಳು. ಶ್ರೀಮಾತೆಯವರಿಗೆ ನಗು ಬಂತು. ಅಲ್ಲಿಯೇ ಇದ್ದ ಬ್ರಹ್ಮಚಾರಿ ರಾಸ್ಬಿಹಾರಿ ಹೇಳಿದ, ಈ ಹುಚ್ಚು ಅತ್ತೆ ಶ್ರೀಮಾತೆಯವರನ್ನು ಎಷ್ಟೊಂದು ಬೈದು ಅಪಮಾನ ಮಾಡಿದರೂ ಅವರ ಕೈಗೆ ಕಾಲು ತಾಕಿಸುವುದಕ್ಕೆ ಭಯ ಎಂದು. ಶ್ರೀಮಾತೆಯವರು ವಿವರಿಸಿದರು, ರಾವಣನಿಗೆ ಗೊತ್ತಿರಲಿಲ್ಲವೇ, ರಾಮ ಪರಬ್ರಹ್ಮ ನಾರಾಯಣ ಮತ್ತು ಸೀತೆ ಆದಿಶಕ್ತಿ ಜಗನ್ಮಾತೆ ಎಂದು. ಆದರೂ ಅವನು ಆ ಪಾತ್ರ ವಹಿಸಲು ಬಂದಿದ್ದ. ಇವಳಿಗೂ ತಿಳಿಯದೆ ಎಲ್ಲ ಗೊತ್ತು, ಆದರೂ ಇದು ಅವಳ ಪಾತ್ರ. ಹೀಗೆ ನೇರವಾಗಿಯೋ ಪರೋಕ್ಷವಾಗಿಯೋ ತಮ್ಮ ದೇವಿತ್ವವನ್ನು ಸಾರಿದುದಷ್ಟೇ ಅಲ್ಲದೆ ಅವರ ದೇವಿತ್ವವನ್ನು ಸಾಬೀತುಪಡಿಸುವ ಎಷ್ಟೋ ಅಪ್ರಾಕೃತ ಘಟನೆಗಳನ್ನು ಶ್ರೀಮಾತೆಯವರ ಜೀವನದಲ್ಲಿ ಕಾಣುತ್ತೇವೆ. ಪ್ರೊಫೆಸರ್ ಗೋಕುಲದಾಸ್ ಡೇ ಆಗ BA ಓದುತ್ತಿದ್ದರು. ಕಾಯಿಲೆಯ ನಿಮಿತ್ತ ಅವರು ಕೆಲವು ಕಾಲ ಕಾಲೇಜಿಗೆ ಹೋಗಲಿಲ್ಲ. ಈ ಸದವಕಾಶವನ್ನು ಉಪಯೋಗಿಸಿಕೊಂಡು ಅವರು ಮಾಸ್ಟರ್ ಮಹಾಶಯನಿಂದ ಚಂಡೀ ಪಾಠ ಕಲಿತರು. ಒಂದು ದಿನ ಅವರು ಗಂಗಾ ತೀರದಲ್ಲಿ ಓಡಾಡುತ್ತಿರುವಾಗ ಶ್ರೀಮಾತೆಯವರು ಅತ್ಯಂತ ಕೆಳಗಿನ ಮೆಟ್ಟಲಿನ ಮೇಲೆ ಕುಳಿತು ಗಾಢ ಧ್ಯಾನದಲ್ಲಿ ಮುಳುಗಿರುವುದನ್ನು ಕಂಡರು. ಗೋಕುಲ್ ದಾಸ್ ಮೆಲುದನಿಯಲ್ಲಿ ಚಂಡಿಯನ್ನು ಪಠಿಸುತ್ತಿದ್ದರು. ಅಷ್ಟು ದೂರದಿಂದ ಅದು ಶ್ರೀಮಾತೆಯವರಿಗೆ ಕೇಳಿಸುವ ಸಂಭವವಿರಲಿಲ್ಲ. ಆದರೂ ಅವರು ಸೌಮ್ಯ ಸೌಮ್ಯತಾರಾಶೇಷ ಸೌಮ್ಯ ಭೃತ್ವತಿ ಸುಂದರಿ ಎಂಬ ಭಾಗವನ್ನು ಪಠಿಸಿದಾಗ ಶ್ರೀಮಾತೆಯವರು ಹಿಂದಕ್ಕೆ ತಿರುಗಿ ಭಕ್ತನನ್ನು ನೋಡಿ ಕೈಯೆತ್ತಿ ಆಶೀರ್ವದಿಸಿದರು. ಅನಂತರ ಮತ್ತೆ ಧ್ಯಾನದಲ್ಲಿ ತೊಡಗಿದರು. ಪ್ರೊಫೆಸರ್ ಅವರು ಇನ್ನೊಂದು ಘಟನೆಯನ್ನು ಉಲ್ಲೇಖಿಸುತ್ತಾರೆ. ಅವರ ದರ್ಶನವನ್ನು ಪಡೆದ ಮೊದಲು ಕೆಲವು ವರ್ಷಗಳಲ್ಲಿ ಅವರು ಎಂದು ನನ್ನ ಮನೆಯ ವಿಷಯ, ನನ್ನ ಕೆಲಸವೇನು, ನನಗೆ ಸಹೋದರರೆಷ್ಟು, ತಂದೆ ತಾಯಿಯರ ಹೆಸರೇನು ಇತ್ಯಾದಿ ಏನನ್ನೂ ಕೇಳಿರಲಿಲ್ಲ. ಆಶ್ಚರ್ಯದ ವಿಷಯವೇನೆಂದರೆ, ಒಮ್ಮೆ ನಾನು ಅವರಿಗೆ ಪ್ರಣಾಮ ಮಾಡಿ ಮೇಲೆದ್ದಾಗ ನನ್ನ ಹಿರಿಯ ಇಬ್ಬರು ಸಹೋದರರ ಹೆಸರನ್ನು ಉಚ್ಚರಿಸಿ ಅವರು ಹೇಗಿದ್ದಾರೆಂದು ಕೇಳಿದರು. ಆದರೆ ಒಬ್ಬನ ಹೆಸರನ್ನು ಮಾತ್ರ ಲಲಿತ್ ಎನ್ನದೆ ನಲಿನ್ ಎಂದು ಉಚ್ಚರಿಸಿದರು. ಬಾಯಿ ತಪ್ಪಿ ಹಾಗೆ ಬಂದಿರಬೇಕೆಂದು ನಾನು ಮುಗುಳ್ನಕ್ಕೆ. ಮನೆಗೆ ಬಂದ ಮೇಲೆ ನನ್ನ ತಾಯಿಗೆ ಈ ವಿಷಯವನ್ನು ತಿಳಿಸಿದಾಗ ಅವಳಂದಳು, ಜಗಜ್ಜನನಿ ಸರಿಯಾಗಿಯೇ ಹೇಳಿದ್ದಾಳೆ. ಮಗುವಾಗಿದ್ದಾಗ ನಲಿನ್ ಎಂದೇ ಅವನ ಹೆಸರು, ಅನಂತರ ಲಲಿತ್ ಎಂದಾಯಿತು ಎಂದು.
ಸಂಜೆಯ ವೇಳೆ ಶ್ರೀಮಾತೆಯವರ ಕಾಲಿಗೆ ಎಣ್ಣೆ ಹಾಕಿ ಉಜ್ಜುತ್ತಿದ್ದ ಅವರಿಗೆ ವಾತರೋಗ. ಶ್ರೀಮಾತೆಯವರ ವ್ಯಾಧಿ ತನಗೆ ಬಂದು ಅವರು ರೋಗಮುಕ್ತರಾಗಲೆಂದು ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಿದ್ದ. ಶ್ರೀಮಾತೆಯವರು ಹುಸಿನಗೆ ಬೀರಿ ಹೇಳಿದರು, ಏನು ಯೋಚಿಸುತ್ತಿದ್ದಿ ಮಗು? ನೀವೆಲ್ಲ ಬಹುಕಾಲ ಬದುಕಿರಿ, ನಾನು ಆಗಲೇ ಮುದುಕಿ, ಇನ್ನೆಷ್ಟು ದಿನ ಬದುಕಿರಲಿ? ಈ ರೀತಿ ಯೋಚನೆ ಮಾಡುವುದೇ? ಠಾಕೋರರ ದಯೆಯಿಂದ ನೀವೆಲ್ಲ ದೀರ್ಘಜೀವಿಗಳಾಗಿ, ಹೀಗೆಂದು ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು. 1918ರಲ್ಲಿ ಒಮ್ಮೆ ಲಲಿತಮೋಹನ ಸಾಹಾನಿಗೆ ತೀವ್ರ ಮಾನಸಿಕ ದುಗುಡತೆ ಉಂಟಾಯಿತು. ಶ್ರೀಮಾತೆ ಮತ್ತು ಶ್ರೀರಾಮಕೃಷ್ಣರ ಮೇಲೆ ಕೋಪಗೊಂಡು ಇನ್ನು ಮುಂದೆ ಶ್ರೀಮಾತೆಯವರನ್ನು ನೋಡುವುದೇ ಇಲ್ಲ ಎಂದು ನಿರ್ಧರಿಸಿದ. ಆದರೆ ಒಮ್ಮೆ ಸ್ನೇಹಿತರ ಒತ್ತಾಯಕ್ಕೆ ಕಟ್ಟುಬಿದ್ದು ಉದ್ಬೋಧನಕ್ಕೆ ಹೋಗಲೇಬೇಕಾಯಿತು. ಎಲ್ಲರೂ ಹೋಗಿ ಶ್ರೀಮಾತೆಯವರಿಗೆ ಪ್ರಣಾಮ ಮಾಡಿದರು. ಅವರು ಯಾರನ್ನೂ ಏನೂ ವಿಚಾರಿಸಲಿಲ್ಲ. ಕೊನೆಯಲ್ಲಿ ಲಲಿತ್ ಮೋಹನ್ ಹೋದಾಗ ಅವನ ವಿಷಣ್ಣ ವದನವನ್ನು ನೋಡಿ ಚೆನ್ನಾಗಿದ್ದೀ ತಾನೇ ಎಂದು ವಿಚಾರಿಸಿದರು. ಲಲಿತ್ ಮೋಹನ್ ಅಭಿಮಾನದಿಂದಲೇ ವ್ಯಂಗ್ಯವಾಗಿ ನುಡಿದ, ಹೌದು, ಬಹಳ ಚೆನ್ನಾಗಿದ್ದೇನೆ. ಅವನ ಮೇಲೆ ಕೃಪಾದೃಷ್ಟಿ ಬೀರಿ ನಗುತ್ತಾ ನುಡಿದರು ಶ್ರೀಮಾತೆ. ಅದೇನು ಮಗು, ಮನಸ್ಸಿನ ಸ್ವಭಾವವೇ ಹಾಗೆ, ಅದಕ್ಕಾಗಿ ಹೀಗೆಲ್ಲ ಮಾಡುವುದೇ ಎಂದು. ಸ್ವಾಮಿ ತನ್ಮಯಾನಂದರು ಕೋಯಲಾಪಾರಾದಿಂದ ಜಯರಾಮ್ ಬಾಟಿಗೆ ಹೋಗುತ್ತಿದ್ದರು. ಅವರ ಮನಸ್ಸಿಗೊಂದು ಯೋಚನೆ ಬಂತು. ಶ್ರೀಮಾತೆಯವರ ಸೇವೆ ಮಾಡುವ ಅವಕಾಶ ಸಿಕ್ಕಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು. ಅಲ್ಲಿಗೆ ಹೋದಾಗ ಶ್ರೀಮಾತೆಯವರು ಕಾಲು ಚಾಚಿಕೊಂಡು ಕುಳಿತಿದ್ದರು. ಪಕ್ಕದಲ್ಲಿಯೇ ಎಣ್ಣೆಯ ಬಟ್ಟಲು ಇತ್ತು. ತನ್ಮಯಾನಂದರು ಎಣ್ಣೆ ಹಾಕಿ ಅವರ ಕಾಲನ್ನು ಉಜ್ಜಲಾರಂಭಿಸಿದರು. ಶ್ರೀಮಾತೆಯವರು ಕಾಲಿನ ವಿವಿಧ ಭಾಗಗಳನ್ನು ಹೇಗೆ ಉಜ್ಜಬೇಕೆಂದು ಸಲಹೆ ನೀಡಿದರು. ತಮಗೆ ತೃಪ್ತಿಯಾಗುವಷ್ಟು 25 ನಿಮಿಷಗಳವರೆಗೆ ಉಜ್ಜಿದ ಮೇಲೆ ಶ್ರೀಮಾತೆಯವರು ಹೇಳಿದರು, ಈಗ ಸಾಕು ತಾನೇ, ಇನ್ನು ಸ್ನಾನಕ್ಕೆ ಹೋಗುತ್ತೇನೆ. ಠಾಕೋರರ ಪೂಜೆ ಮಾಡಬೇಕು. ಸ್ವಾಮಿ ಮಹಾದೇವಾನಂದರು ಶ್ರಾವಣ ಮಾಸದಲ್ಲಿ ಶ್ರೀಮಾತೆಯವರ ಆದೇಶದಂತೆ ಒಂದು ದಿನ ಸಾಮಾನು ತರಲು ಹಳದಿ ಪುಕುರಕ್ಕೆ ಹೋಗಿದ್ದರು. ಸೀಮೆ ಎಣ್ಣೆ, ಹಿಟ್ಟು ಇತ್ಯಾದಿಗಳೆಲ್ಲ ಸೇರಿ ಒಂದು ಮಣಕ್ಕು ಜಾಸ್ತಿಯಾಯಿತು. ಶ್ರೀಮಾತೆಯವರು ಕೂಲಿಯ ವಿಷಯ ಹೇಳಿರಲಿಲ್ಲ. ಆದ್ದರಿಂದ ತಾವೇ ಎಲ್ಲವನ್ನು ತಲೆಯ ಮೇಲೆ ಹೊತ್ತುಕೊಂಡು ಹೊರಟರು. ರಸ್ತೆಯಲ್ಲೆಲ್ಲ ನೀರು, ಕೆಸರು. ಬರಬರುತ್ತಾ ಭಾರ ಜಾಸ್ತಿಯಾಗಿ ಇನ್ನೇನು ಮುಂದುವರಿಯುವುದೇ ಅಸಂಭವವೆನಿಸಿತು. ಕಾಲು ಬೇರೆ ಜಾರುತ್ತಿದೆ. ಆದರೂ ಅಳುಕದೆ ಇದು ಶ್ರೀಮಾತೆಯವರ ಕಾರ್ಯ, ಮಾಡಲೇಬೇಕು ಎಂದು ಪ್ರತಿಜ್ಞೆ ಮಾಡಿ ಮುಂದುವರೆದಿರು. ಇದ್ದಕ್ಕಿದ್ದಂತೆ ತಲೆಯ ಮೇಲಿನ ಗಂಟು ಹಗುರವಾದಂತೆ ಅನಿಸಿತು. ದೇಹದ ದಣಿವೂ ಆರಿತು. ಈಗ ಯಾವ ತೊಂದರೆಯೂ ಇಲ್ಲದೆ ಮುಂದೆ ಸಾಗಿದರು. ಇದು ಹೇಗೆ ಹೀಗಾಯಿತು ಎಂದು ಯೋಚಿಸುತ್ತಾ ಮನೆಗೆ ಬಂದು ನೋಡುತ್ತಾರೆ. ಶ್ರೀಮಾತೆಯವರು ಗಾಬರಿಯಿಂದ ವರಾಂಡಾದಲ್ಲಿ ಅತ್ತಿಂದಿತ್ತ ಓಡಾಡುತ್ತಿದ್ದಾರೆ. ಮುಖ ಕೆಂಪಗಾಗಿದೆ. ದಿಗಿಲುಗೊಂಡ ಕಣ್ಣುಗಳು ಮತ್ತು ನಮ್ಮಷ್ಟಕ್ಕೆ ತಾವೇ ಹೇಳುತ್ತಿದ್ದಾರೆ, ಕೂಲಿ ಮಾಡಿಕೊಂಡು ಬರಲು ಏಕೆ ಹೇಳಲಿಲ್ಲ ನಾನು ಎಂದು. ಮಹಾದೇವಾನಂದರು ಗಂಟನ್ನು ಕೆಳಗಿಳಿಸಿದಾಗ ಅವರಂದರು, ಕೂಲಿ ಮಾಡಿಕೊಂಡು ಬರಬಹುದಿತ್ತು, ನಾನು ಹೇಳದೇ ಇದ್ದರೆ ಏನಂತೆ? ಹೀಗೆ ನಡೆದುಕೊಂಡು ಬರುವುದೇ? ಕೆಲವು ಘಟನೆಗಳು ಅವರ ಮುಂದಾಲೋಚನೆ ಮತ್ತು ಭವಿಷ್ಯ ದೃಷ್ಟಿಯ ನಿದರ್ಶನಗಳು. ವೈಕುಂಠನಾಥ ಶ್ರೀಮಾತೆಯವರಿಗೆ ಪ್ರಣಾಮ ಮಾಡಿ ಜಯರಾಮ್ ಬಾಟಿಯಿಂದ ಹೊರಟಾಗ ಅವರಂದರು, ನೋಡು, ನೀನು ಇಲ್ಲಿಂದ ನೇರವಾಗಿ ಮನೆಗೆ ಹೋಗು. ಈಗ ಮಠ ಅಥವಾ ಮತ್ತೆಲ್ಲಿಗೂ ಹೋಗಬೇಡ. ಮನೆಗೆ ಹೋಗಿ ತಾಯಿ ತಂದೆಯರ ಸೇವೆ ಮಾಡು. ಈಗ ತಂದೆಯ ಸೇವೆ ಮಾಡುವುದು ಒಳಿತು. ವೈಕುಂಠನ ಮನೆ ಬಿಟ್ಟಾಗ ತಂದೆ ಆರೋಗ್ಯದಿಂದಿದ್ದರು. ಆದರೆ ಈಗ ಮನೆಗೆ ಹೋಗಿ ನೋಡುತ್ತಾನೆ. ತಂದೆಗೆ ವಿಪರೀತ ಕಾಯಿಲೆ. ಮತ್ತೆ 1 ವಾರದಲ್ಲಿ ಅವರು ತೀರಿಕೊಂಡರು. 1912ರಲ್ಲಿ ದುರ್ಗಾ ಪೂಜೆಯ ಅನಂತರ ಶ್ರೀಮಾತೆಯವರು ಕಾಶಿಗೆ ಹೋಗುವ ಸಿದ್ಧತೆಯಲ್ಲಿದ್ದರು. ಆ ಸಮಯದಲ್ಲಿ ಗಿರೀಶ್ ಚಂದ್ರ ಘೋಷನ ಸಹೋದರಿ ಬಂದಳು. ಹೊರಡುವಾಗ ಬರುತ್ತೇನೆ ತಾಯಿ ಎಂದು ಹೊರಟಳು. ಶ್ರೀಮಾತೆಯವರು ಅನ್ಯಮನಸ್ಕರಾಗಿ ಆಗಲಿ ಹೋಗು ಎಂದರು. ಆಕೆ ಹೊರಟು ಹೋಗಲು ಶ್ರೀಮಾತೆಯವರಿಗೆ ಅನಿಸಿತು, ಎಂಥ ಕೆಲಸ ಮಾಡಿಬಿಟ್ಟೆ, ಹೋಗು ಎಂದು ಬಿಟ್ಟೆನಲ್ಲ. ಯಾವತ್ತೂ ನನ್ನ ಬಾಯಿಂದ ಹೀಗೆ ಬಂದಿದ್ದಿಲ್ಲ. ಅವರ ಮನಸ್ಸಿಗೆ ಅತ್ಯಂತ ಖೇದವಾಯಿತು. ಅಂದು ರಾತ್ರಿಯೇ ಆ ಮಹಿಳೆ ಪ್ರಾಣ ಬಿಟ್ಟಳು. ಶ್ರೀಮಾತೆಯವರು ಕೇಳಿ ನನ್ನ ಬಾಯಿಂದ ಏಕಪ್ಪ ಅಂಥ ಮಾತು ಬಂತು ಎಂದು ಮರುಗಿದರು. ಶ್ರೀರಾಮಕೃಷ್ಣರ ಭಕ್ತ ಪೂರ್ಣಚಂದ್ರ ಘೋಷನಿಗೆ ಭೀಷಣ ರೋಗ.
ಅವನ ಕೊನೆಗಾಲ ಸಮೀಪಿಸಿದೆ. ಆತನ ತಾಯಿ ಶ್ರೀಮಾತೆಯವರನ್ನು ನೋಡಲು ಉದ್ಬೋಧನಕ್ಕೆ ಬಂದಳು. ಅವಳು ಬರುವುದನ್ನು ನೋಡಿಯೇ ಶ್ರೀಮಾತೆಯವರಂದರು, ಮತ್ತೆ ಬರುತ್ತಿದ್ದಾಳೆ. ಪ್ರತಿದಿನ ಬಂದು ತಾಯಿ ಆಶೀರ್ವದಿಸು, ಪೂರ್ಣನಿಗೆ ಒಳ್ಳೆಯದಾಗುವಂತೆ ಮಾಡು ಎಂದು ನನ್ನನ್ನು ಪೀಡಿಸುವುದರಿಂದ ಏನು ಪ್ರಯೋಜನ? ನನಗೆ ಗೊತ್ತು ಪೂರ್ಣ ಬದುಕುವುದಿಲ್ಲ ಎಂದು. ಆದರೂ ಅವರನ್ನು ಸಮಾಧಾನಪಡಿಸಲು ಎಲ್ಲ ಸರಿಯಾಗುವುದು ಎಂದು ಹೇಳಬೇಕಾಗಿದೆ. ಇಂದು ಪೂರ್ಣನ ತಾಯಿ ಬಂದಾಗ ಠಾಕೋರರನ್ನು ಪ್ರಾರ್ಥಿಸಲು ಹೇಳಿ ಸಾಧ್ಯವಾದಷ್ಟು ಸಮಾಧಾನ ಮಾಡಿ ಕಳಿಸಿದರು. ಅನಂತರ ಅವರಂದರು, ಠಾಕೋರರು ಹೇಳಿದರು, ಆತನಿಗೆ ಮದುವೆ ಮಾಡಿದರೆ ಬಹಳ ದಿನ ಬದುಕುವುದಿಲ್ಲ ಎಂದು. ಸನ್ಯಾಸಿಯಾಗುತ್ತಾನೆಂದು ಬೇಗನೆ ಮದುವೆ ಮಾಡಿಬಿಟ್ಟರು. ಅವನಿಗೆ ಕೆಲವು ದಿನಗಳ ನಂತರ ಯೋಗಿನ್ಮ ಮುಂತಾದವರೊಡನೆ ರಾತ್ರಿ ಮಲಗಿರುವಾಗ ಶ್ರೀಮಾತೆಯವರು ಇದ್ದಕ್ಕಿದ್ದಂತೆ ಮೇಲೆದ್ದು, ಪೂರ್ಣ ಸತ್ತು ಹೋದನೇ ಯೋಗಿನ್ ಎಂದು ಕೇಳಿದರು. ಯೋಗಿನ್ಮ ಆಶ್ಚರ್ಯದಿಂದ, ನಿನಗಾರು ಹೇಳಿದರು ತಾಯಿ ಎಂದು ಕೇಳಿದರು. ಅವರಂದರು, ನಾನು ನಿದ್ರಿಸುತ್ತಿದ್ದೆ. ಥಟ್ಟನೆ ಯಾರೋ ಹೇಳಿದಂತಾಯಿತು, ಪೂರ್ಣ ಸತ್ತನು ಎಂದು. ಅಂದು ಸಂಜೆಯೇ ಪೂರ್ಣ ಪ್ರಾಣ ಬಿಟ್ಟಿದ್ದ. ಆದರೆ ಶ್ರೀಮಾತೆಯವರಿಗೆ ಅದನ್ನು ಯಾರೂ ತಿಳಿಸಿರಲಿಲ್ಲ. ಬರಿಶಾಲಾದ ಸುರೇಂದ್ರನಾಥ್ ರಾಯ್ ಒಂದು ಸಾರಿ ಕ್ಷಯರೋಗಕ್ಕೆ ತುತ್ತಾಗಿ ಚಿಂತಾಜನಕ ಸ್ಥಿತಿಯಲ್ಲಿದ್ದ. ಸಾಯುವ ಮುನ್ನ ಶ್ರೀಮಾತೆಯವರನ್ನೊಮ್ಮೆ ನೋಡಬೇಕೆಂಬ ಉತ್ಕಟೇಚ್ಛೆ ಅವನಿಗುಂಟಾಯಿತು. ಅವರನ್ನು ತನ್ನ ಮನೆಗೆ ಆಹ್ವಾನಿಸಿ ಅವರಿಗೊಂದು ಪತ್ರ ಬರೆದ. ಶ್ರೀಮಾತೆಯವರು ಉತ್ತರವಾಗಿ ತಮ್ಮ ಭಾವಚಿತ್ರವನ್ನು ಕಳಿಸಿದರು. ಅದರೊಡನೆ ಇಟ್ಟಿದ್ದ ಪತ್ರವನ್ನು ಬರೆದಿದ್ದರು. ನನಗೆ ಅಷ್ಟು ದೂರ ಹೋಗುವುದು ಕಷ್ಟ ಸಾಧ್ಯ. ಭಯಪಡಬೇಕಾಗಿಲ್ಲ, ರೋಗ ವಾಸಿಯಾಗುವುದು. ಭಾವಚಿತ್ರವನ್ನೇ ನೋಡುತ್ತಿರು. ಆ ಚಿತ್ರದಲ್ಲಿಯೇ ಸುರೇಂದ್ರನಾಥ ಶ್ರೀಮಾತೆಯವರನ್ನು ಕಂಡನು. ಅದನ್ನು ತನ್ನ ತಲೆಯ ಪಕ್ಕದಲ್ಲೇ ಇಟ್ಟುಕೊಂಡು ಮಲಗಿದ್ದನು. ಅದೇ ಅವನಿಗೆ ಮೃತ್ಯುಂಜಯ ಮಂತ್ರವಾಗಿ ಕ್ರಮೇಣ ರೋಗಮುಕ್ತನಾದ. ಕೋಯಲಾಪಾರಾದ ನಫರ್ ಚಂದ್ರನಿಗೆ ಇಳಿಯ ವಯಸ್ಸು. ಆಗಲೂ ಆತನಿಗೆ ಮನಃಶಾಂತಿ ಇಲ್ಲ. ಅವನ ಮೊಮ್ಮಕ್ಕಳು ಕೆಲವರು ಇನ್ಫ್ಲೂಯೆನ್ಸಾಗೆ ತುತ್ತಾಗಿ ಮರಣ ಹೊಂದಿದ್ದು, ಉಳಿದವರದು ಶೋಚನೀಯ ಪರಿಸ್ಥಿತಿ. ಈ ಸಂಕಟ ಪರಿಸ್ಥಿತಿಯಲ್ಲಿ ಶ್ರೀಮಾತೆಯೊಬ್ಬರೇ ಗತಿಯೆಂದು ಅವರೆಡೆಗೆ ಹೋಗಿ ಅವರ ಕಾಲನ್ನು ಭದ್ರವಾಗಿ ಹಿಡಿದುಕೊಂಡು, ತಾಯಿ, ನಾನು ಮಹಾ ವಿಪತ್ತಿನಲ್ಲಿದ್ದೇನೆ, ನನ್ನ ವಂಶದ ಕುಡಿ ನಾಶವಾಗದಂತೆ ಆಶೀರ್ವದಿಸಿ ಎಂದು ರೋಧಿಸತೊಡಗಿದ. ಶ್ರೀಮಾತೆಯವರಂದರು, ಇದೇನು ಇಷ್ಟೊಂದು ಕಾತರವೇಕೆ? ನೀನು ಹಣವಂತ, ಭಾಗ್ಯಶಾಲಿ. ತಾಯಿ, ನಾನು ಅದಾವುದನ್ನು ಕೇಳಲಾರೆ. ನನ್ನ ಈ ಇಳಿವಯಸ್ಸಿನಲ್ಲಿ ಉಳಿದಿರುವ ಒಬ್ಬನೇ ಒಬ್ಬ ಮೊಮ್ಮಗನ ಮೃತ್ಯು ಶೋಕಕ್ಕೆ ನಾನು ತುತ್ತಾಗದಿರಲಿ ಎಂದು ಹೇಳುತ್ತಾ ಅವರ ಪಾದವನ್ನು ಮತ್ತೂ ಭದ್ರವಾಗಿ ಹಿಡಿದುಕೊಂಡ. ಶ್ರೀಮಾತೆಯವರು ಆಶ್ವಾಸನೆಗೆತ್ತು ಹೇಳಿದರು, ನೀನೇನು ಗಾಬರಿ ಪಡಬೇಕಾಗಿಲ್ಲ. ಏಳು, ಒಳ್ಳೆಯದು. ನಾನು ಠಾಕೋರರಿಗೆ ಹೇಳುತ್ತೇನೆ. ಆ ಮುದುಕ ಆದರೂ ಬಿಡಲಿಲ್ಲ. ಕೊನೆಗೆ ಶ್ರೀಮಾತೆಯವರು ಗಂಭೀರ ಸ್ವರದಲ್ಲಿ ಅಭಯದಾನವೆತ್ತರು. ಇಲ್ಲ, ನನಗ ಭಯವಿಲ್ಲ ಎಂದು ವೃದ್ಧ ಕಣ್ಣೀರೊರೆಸಿಕೊಳ್ಳುತ್ತಾ ಹರ್ಷ ಚಿತ್ತದಿಂದ ಹೊರಟು ಹೋದ. ಶ್ರೀಮಾತೆಯವರ ಆಶೀರ್ವಾದ ಫಲಿಸಿತು. ಶ್ರೀಮತಿ ಕ್ಷಿರೋಧಾ ಬಾಲರಾಯ್ ಬಾಲವಿಧವೆ. ಬಹಳ ಹಿಂದೆಯೇ ಉಗುರು ಕತ್ತರಿಸುವಾಗ ಸ್ವಲ್ಪ ಗಾಯವಾಗಿತ್ತು. ಅವಳ ಕೈ ಬೆರಳಿಗೆ ಮತ್ತೆ ಪರಂಗಿಕಾಯಿ ಕತ್ತರಿಸುವಾಗ ಅದರ ರಸ ಬಿದ್ದು ಆ ಗಾಯ ಇನ್ನೂ ಜಾಸ್ತಿಯಾಗಿ ಊದಿಕೊಂಡು ದೊಡ್ಡ ಹುಣ್ಣಾಯಿತು. ಕೆಲವೊಮ್ಮೆ ಅದು ಉಲ್ಬಣವಾಗುತ್ತಿತ್ತು, ಮತ್ತೆ ಕೆಲವೊಮ್ಮೆ ಕಡಿಮೆಯಾಗುತ್ತಿತ್ತು. ನೀರು ತಾಕಿದರಂತೂ ಅಸಾಧ್ಯ ವೇದನೆ. ಇದರಿಂದ ಆಕೆ ಅನೇಕ ವರ್ಷ ನರಳಬೇಕಾಯಿತು. ಮುಂದೆ ಅವಳಿಗೆ ಶ್ರೀಮಾತೆಯವರ ನಿಕಟ ಸಂಪರ್ಕವಾಯಿತು. ಒಮ್ಮೆ ಅವಳು ಅವರನ್ನು ನೋಡಲು ಹೋಗಿದ್ದಾಗ ಆ ಹುಣ್ಣು ಉಲ್ಬಣಾವಸ್ಥೆಯಲ್ಲಿತ್ತು. ಆ ಕೈಯಿಂದ ಶ್ರೀಮಾತೆಯವರ ಚರಣವನ್ನು ಸ್ಪರ್ಶಿಸುವುದಿಲ್ಲವೆಂದು ಮನಸ್ಸಿನಲ್ಲೇ ನಿರ್ಧರಿಸಿದಳು. ಆದರೂ ಇನ್ನೋರ್ವ ಮಹಿಳೆ ಕೈಗೆ ಬಟ್ಟೆ ಸುತ್ತಿಕೊಂಡು ಪ್ರಣಾಮ ಮಾಡುವುದನ್ನು ನೋಡಿ ತಾನೂ ಹಾಗೆ ಮಾಡಬಹುದೆಂದು ಊಹಿಸಿ ಅಂತೆಯೇ ಮಾಡಿದಳು. ಆಕೆ ಹಾಗೆ ಪ್ರಣಾಮ ಮಾಡುತ್ತಿದ್ದುದು ಅದೇ ಪ್ರಥಮ ಬಾರಿ. ಆದ್ದರಿಂದ ಅದು ಶ್ರೀಮಾತೆಯವರ ಗಮನ ಸೆಳೆದು ಅವರು ಕೂಡಲೇ ಪ್ರಶ್ನಿಸಲು ಗುಟ್ಟು ಹೊರಬಿತ್ತು. ಕನಿಕರದಿಂದ ಅವರಂದರು, ಮಗಳೇ, ಎಂಥ ಅವಸ್ಥೆ ಬಂದು ಹೋಯಿತು ನನಗೆ ನನ್ನ ಚಿಂತೆಯೇ ಆಯಿತೇ ಹೊರತು ನಿಮ್ಮಗಳ ಕಡೆ ಗಮನವೇ ಇಲ್ಲ. ಈ ಕೈಯಿಂದಲೇ ಠಾಕೋರರ ಪೂಜೆ ಮಾಡುತ್ತಿ, ಆದ್ದರಿಂದಲೇ ಹುಣ್ಣು ಹಾಗೆಯೇ ಇದೆ. ಬಾ, ನನ್ನ ಜೊತೆ ಬಾ. ಠಾಕೋರರ ಪೂಜೆಯ ನಿರ್ಮಾಲ್ಯ ಮತ್ತು ಚರಣಾಮೃತವನ್ನು ಈಗಲೇ ಗಂಗೆಗೆ ಎಸೆಯುತ್ತಾರೆ. ಬೇಗ ಬಾ.
ಬೇರೊಂದು ಕೋಣೆಗೆ ಅವಳನ್ನು ಕರೆದುಕೊಂಡು ಹೋಗಿ ಹೇಳಿದರು, ಇಲ್ಲಿ ನೋಡು, ಕಮಂಡಲುವಿನಲ್ಲಿ ಎಲ್ಲಾ ಇದೆ, ಇದರಲ್ಲಿ ನಿನ್ನ ಕೈಯನ್ನು ಅದ್ದು. ಅದಾದ ಮೇಲೆ ಹೇಳಿದರು, ಇನ್ನು ಅದು ಗುಣವಾಯಿತೆಂದು ತಿಳಿ. ನಿತ್ಯ ಠಾಕೋರರ ಪೂಜೆ ಮಾಡು. ಸ್ವಲ್ಪ ನೋವು ಕಾಣಿಸಿಕೊಂಡರೆ ಠಾಕೋರರ ಚರಣಾಮೃತವನ್ನು ಹಾಕು. ಇದೇ ವಿಧಾನದಿಂದಲೇ ಅವಳ ಹುಣ್ಣು ಸಂಪೂರ್ಣ ವಾಸಿಯಾಯಿತು. 1920 ಏಪ್ರಿಲ್ನಲ್ಲಿ ಒಬ್ಬಳು ಐರೋಪ್ಯ ಮಹಿಳೆ ಶ್ರೀಮಾತೆಯವರ ಮನೆಗೆ ಬಂದಳು. ಅವರು ಬಾಯೆಂದು ಹೇಳಿ ಐರೋಪ್ಯ ಮಾದರಿಯಲ್ಲಿ ತಮ್ಮ ಹಸ್ತವನ್ನು ಪ್ರಸರಿಸಿ ಅವಳಿಗೆ ಕೈಕುಲುಕಿ ಅನಂತರ ಅವಳ ಗಲ್ಲವನ್ನು ಮುಟ್ಟಿ ಚುಂಬಿಸಿದರು. ಆ ಮಹಿಳೆಯ ಮಗಳಿಗೆ ತೀವ್ರ ಕಾಯಿಲೆ. ಅದಕ್ಕಾಗಿ ಶ್ರೀಮಾತೆಯವರ ಆಶೀರ್ವಾದವನ್ನು ಪಡೆಯಲು ಬಂದಿದ್ದಳು. ಅವರು ಅವಳನ್ನು ಹೃತ್ಪೂರ್ವಕ ಆಶೀರ್ವದಿಸಿ ಪ್ರಸಾದದ ಬಿಲ್ವಪತ್ರೆ ಮತ್ತು ಹೂವು ಹಣ್ಣುಗಳನ್ನು ಕೊಟ್ಟು ಕಳಿಸಿದರು. ಅದನ್ನು ನಿನ್ನ ಮಗಳ ತಲೆಗೆ ಮುಟ್ಟಿಸು ಎಂದು ತನ್ನ ಕೃತಜ್ಞತೆಯನ್ನು ಅರ್ಪಿಸಿ ಆಕೆ ಹೊರಟು ಹೋದಳು. ಅವಳ ಮಗಳಿಗೆ ರೋಗ ವಾಸಿಯಾಯಿತು. ಮತ್ತೆ ಅವಳು ಬಂದು ಹೋಗುವುದನ್ನು ಮುಂದುವರಿಸಿದಳು. ಮುಂದೆ ಅವರಿಂದ ದೀಕ್ಷೆಯನ್ನೂ ಪಡೆದಳು. ಶ್ರೀಮಾತೆಯವರ ಶಿಷ್ಯನೊಬ್ಬನ ಪರಮ ಮಿತ್ರನಿಗೆ ದಾರುಣ ವ್ಯಾಧಿ. ತೀವ್ರ ಜ್ವರದಿಂದ ಮೂರ್ಛಿತನಾಗಿ ಬದುಕುವನೋ ಇಲ್ಲವೋ ಎಂಬ ಸ್ಥಿತಿಯಲ್ಲಿದ್ದ. ಶಿಷ್ಯನಿಗೆ ದಿಗಿಲಾಯಿತು. ದೇವರ ಮನೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಕಣ್ಣೀರು ಸುರಿಸುತ್ತಾ ತನ್ನ ಸ್ನೇಹಿತನಿಗಾಗಿ ಅತ್ಯಂತ ವ್ಯಾಕುಲತೆಯಿಂದ ಪ್ರಾರ್ಥಿಸಿದ. ಹೀಗೆಯೇ ಸ್ವಲ್ಪ ಹೊತ್ತು ಕಳೆಯಲು ಅವನಿಗೆ ಒಂದು ರೀತಿಯ ಜೋಂಪು ಉಂಟಾಗಿ ಬಾಹ್ಯ ಪ್ರಜ್ಞೆ ಇಲ್ಲದಂತಾಯಿತು. ಆಗ ಅವನಿಗೊಂದು ಅದ್ಭುತ ದರ್ಶನವಾಯಿತು. ಶ್ರೀಮಾತೆಯವರು ಜ್ಯೋತಿರ್ಮಯ ರೂಪದಲ್ಲಿ ಅವನ ಮುಂದೆ ನಿಂತು ಅವನಿಗೆ ಆಶ್ವಾಸನೆಯಿಟ್ಟು ಸಮಾಧಾನ ಮಾಡುತ್ತಿದ್ದಾರೆ. ಅವನ ಹೃದಯ ಆನಂದದಿಂದ ತುಂಬಿ ಹೋಯಿತು. ಅಷ್ಟು ಹೊತ್ತಿಗೆ ಶ್ರೀಮಾತೆಯವರು ಅದೃಶ್ಯರಾದರು. ಸ್ನೇಹಿತನ ಪರಿಸ್ಥಿತಿ ಸುಧಾರಿಸತೊಡಗಿ ಕೆಲವೇ ದಿನಗಳಲ್ಲಿ ರೋಗ ಮುಕ್ತನಾದ. ಒಂದು ದಿನ ತನ್ನ ಸ್ನೇಹಿತನನ್ನು ಶ್ರೀಮಾತೆಯವರೆಡೆಗೆ ಕರೆದುಕೊಂಡು ಹೋಗಿ ನಡೆದ ಅದ್ಭುತವನ್ನು ಉದ್ವೇಗಪೂರ್ಣನಾಗಿ ಕಣ್ಣೀರು ಸುರಿಸುತ್ತಾ ಅವರಿಗೆ ವರ್ಣಿಸಿದ. ಶ್ರೀಮಾತೆಯವರು ಎಲ್ಲವನ್ನು ಸಾವಧಾನದಿಂದ ಕೇಳಿ ಅನಂತರ ಅವರಿಬ್ಬರನ್ನು ಆಶೀರ್ವದಿಸಿ ಕಳಿಸಿಕೊಟ್ಟರು. ಇಂತಹ ಅಲೌಕಿಕ ಘಟನೆಗಳು ಅನೇಕವಿವೆ. ಶ್ರೀಮಾತೆಯವರ ಜೀವನದಲ್ಲಿ ಹಿಂದಿನ ಅಧ್ಯಾಯದಲ್ಲಿಯೂ ಇಂಥದ್ದೇ ಒಂದು ಘಟನೆಯನ್ನು ವಿವರಿಸಿರುವೆವು. ಸ್ವಾಮಿ ಅಪೂರ್ವಾನಂದರಿಗೂ ಶ್ರೀಮಾತೆಯವರನ್ನು ನೋಡುವುದಕ್ಕೆ ಮುಂಚೆಯೇ ಅವರ ದಿವ್ಯ ದರ್ಶನವಾಗಿತ್ತು. ಸ್ವಾಮಿಗಳು ಅನೇಕ ದಿನಗಳಿಂದ ಶ್ರೀಮಾತೆಯವರನ್ನು ನೋಡಬೇಕೆಂದು ಹಾತೊರೆಯುತ್ತಿದ್ದರು. ಆದರೆ ಉದ್ಬೋಧನಕ್ಕೆ ಹೋದಾಗಲೆಲ್ಲ ಯಾವುದೋ ತೊಂದರೆಯಿಂದ ನಿರಾಶೆ ಕಾದಿರುತ್ತಿತ್ತು ಅವರಿಗೆ. ಇದರಿಂದ ಶ್ರೀಮಾತೆಯವರನ್ನು ನೋಡುವ ಅವರ ವ್ಯಾಕುಲತೆ ಇನ್ನೂ ಅಧಿಕವಾಯಿತು. ಒಂದು ದಿನ ಅವರು ತಮ್ಮ ದೌರ್ಭಾಗ್ಯವನ್ನು ಹಳ್ಳಿಯತ್ತ ಖಿನ್ನ ಮನಸ್ಕರಾಗಿ ದೈನಂದಿನ ಧ್ಯಾನಕ್ಕೆ ಕುಳಿತಿದ್ದರು. ಆ ಸಂದರ್ಭದಲ್ಲಿ ಅವರ್ಣನೀಯವಾದ ಶಾಂತಿ, ಆನಂದ ತಮ್ಮ ಹೃದಯದೊಳಗೆ ಹರಿದು ಬರುವಂತೆ ಅನುಭವವಾಯಿತು ಅವರಿಗೆ. ಹೀಗೆಯೇ ಬಹಳ ಸಮಯ ಕಳೆಯಿತು. ಅವರು ಶ್ರೀಮಾತೆಯವರನ್ನು ಮನದಾಳದಲ್ಲಿ ಪ್ರಾರ್ಥಿಸುತ್ತಿರುವಾಗ ಅವರ ದಿವ್ಯ ರೂಪ ಕಾಣಿಸಿತು. ಅತ್ಯಂತ ವೈಯಕ್ತಿಕವಾದ, ಸ್ಫೂರ್ತಿದಾಯಕವಾದ ಈ ಅದ್ಭುತ ಆಧ್ಯಾತ್ಮಿಕ ಅನುಭವ ನನಗೆ ವರ್ಣಿಸಲಸದಳವಲ್ಲ. ಆದರೆ ಅಮೂಲ್ಯ ಆಸ್ತಿಯಾಗಿ ನನ್ನ ಸ್ಮೃತಿ ಭಂಡಾರದಲ್ಲಿ ಉಳಿಯುವುದು ಎಂದು ಅಪೂರ್ವಾನಂದರು ಹೇಳುತ್ತಾರೆ. ಶ್ರೀಮತಿ ವಜ್ರೇಶ್ವರಿ ದೇವಿ ದೀಕ್ಷೆ ಸ್ವೀಕರಿಸಲು ಬಂದಾಗ ಅವಳ ಕೈಯಲ್ಲಿ ಒಂದು ಯಂತ್ರವಿತ್ತು. ಆಕೆಗೆ ಹಿಸ್ಟೇರಿಯಾ, ಆಗಾಗ ಮೂರ್ಛೆ ರೋಗ ಬರುತ್ತಿತ್ತು. ಅದರ ಪರಿಹಾರಕ್ಕೆ ಯಂತ್ರ ಕಟ್ಟಿದಳು. ಯಾರಾದರೂ ಈ ವಿಷಯವನ್ನು ಎತ್ತಿದರೂ ಕೂಡ ಅವಳು ಮೂರ್ಛೆ ಹೋಗುತ್ತಿದ್ದಳು. ಹುಚ್ಚಿ ಸುರಬಾಲಾಳ ಕಣ್ಣಿಗೆ ಬಿತ್ತು ಆ ಯಂತ್ರ. ಅವಳ ಕುತೂಹಲ ಕೆರಳಿ ಏನನ್ನೋ ಪ್ರಶ್ನೆ ಹಾಕಲು ಪ್ರಾರಂಭಿಸುತ್ತಿದ್ದಂತೆಯೇ ಶ್ರೀಮಾತೆಯವರು ಅವಳನ್ನು ತಡೆದು ಅನಂತರ ವಜ್ರೇಶ್ವರಿಗೆ ಹೇಳಿದರು, ನೀನು ಇನ್ನು ಮುಂದೆ ಯಂತ್ರ ಧರಿಸಬೇಕಾಗಿಲ್ಲ. ಹಾಗೆಯೇ ಆ ರೋಗ ವಾಸಿಯಾಗುವುದು ಎಂದು. ಮುಂದೆಂದು ಆ ರೋಗ ಆಕೆಯನ್ನು ಕಾಡಲಿಲ್ಲ. ಶ್ರೀಮಾತೆಯವರ ಅಂತರಂಗ ಭಕ್ತರು ಮತ್ತು ಶಿಷ್ಯರು ತಮ್ಮ ಭಕ್ತಿಯ ಪರಾಕಾಷ್ಠೆಯಿಂದ ಅವರನ್ನು ದೇವಿ ಎಂದು ಪೂಜಿಸಿದರೆ ಅದು ಆಶ್ಚರ್ಯವೆನಿಸದು. ಆದರೆ ಕೆಲವು ಸಂದರ್ಭಗಳಲ್ಲಿ ಭಕ್ತೇತರರಿಗೂ ಅದೇ ಅನುಭವ ಆಗಿರುವುದು ಸೂಜಿಗದ ವಿಷಯ. ಇದು ಅವರ ದೇವಿತ್ವದಲ್ಲಿ ನಮ್ಮ ನಂಬಿಕೆಯನ್ನು ಇನ್ನೂ ದೃಢಪಡಿಸುವುದು. ಬ್ರಾಹ್ಮ ಭಕ್ತ
ಭಕ್ತರಾದ ಪ್ರಮೋದಾದೇವಿ ಮತ್ತು ಆಕೆಯ ಪತಿ ಇಬ್ಬರೂ ವೈದ್ಯರು, ಕ್ಷೀರೋದ ಬಾಲಾಳ ಸಂಬಂಧಿಕರು. ಒಂದು ದಿನ ಪ್ರಮೋದಾದೇವಿಗೆ ಶ್ರೀ ಮಾತೆಯವರನ್ನು ನೋಡಬೇಕೆನಿಸಿ ಕ್ಷೀರೋದ ಬಾಲಾಳನ್ನು ತನ್ನನ್ನು ಅವರೆಡೆಗೆ ಕರೆದುಕೊಂಡು ಹೋಗಬೇಕೆಂದು ಕೇಳಿಕೊಂಡಳು. ಆಕೆ ಸಾಮಾನ್ಯ ಉಡುಗೆಯನ್ನು ಧರಿಸಿದ್ದಳು. ಹೊರಡುವ ಮುನ್ನ ಸ್ವಲ್ಪ ಗಂಗಾಜಲವನ್ನು ತನ್ನ ಮೈಗೆ ಪ್ರೋಕ್ಷಿಸಿಕೊಂಡಳು. ಇಬ್ಬರು ಶ್ರೀ ಮಾತೆಯವರ ಮನೆಗೆ ಹೋಗಿ ಮಹಡಿಯ ಮೇಲೆ ಹೋಗುವಾಗ ಮೆಟ್ಟಿಲಿನ ಪಕ್ಕದಲ್ಲಿದ್ದ ಶ್ರೀ ಮಾತೆಯವರ ಭಾವಚಿತ್ರದ ಮೇಲೆ ಪ್ರಮೋದಾದೇವಿಯ ಕಣ್ಣು ಬಿತ್ತು. ಇದರ ಫೋಟೋ ಎಂದು ಕೇಳಿದಳು. ಶ್ರೀ ಮಾತೆಯವರದೆಂದು ಕ್ಷೀರೋದ ಬಾಲ ಹೇಳಲು ಬಹಳ ಹೊತ್ತು ಅದನ್ನೇ ದಿಟ್ಟಿಸಿ ನೋಡಿ ಆಕೆ ರಾಧೆಯೇ ಎಂದು ಸಿರಿದಳು ಪ್ರಮೋದಾದೇವಿ. ಆಕೆ ಬ್ರಾಹ್ಮ ಭಕ್ತಳಾಗಿ ಇದನ್ನು ಹೇಗೆ ಹೇಳಿಯಾಳೆಂದು ಕ್ಷೀರೋದ ಬಾಲ ಒಳಗೊಳಗೋ ನಕ್ಕಳು. ಪ್ರಮೋದಾದೇವಿ ಮೇಲೆ ಹೋಗಿ ಶ್ರೀ ಮಾತೆಯವರಿಗೆ ವಂದಿಸಲು ಅವಳು ಸರಳಾದೇವಿಗೆ ಹೇಳಿದರು, ಆ ಹುಡುಗನನ್ನು ಕರೆದುಕೊಂಡು ಬಾ, ಅವಳು ಅವನನ್ನು ಪರೀಕ್ಷಿಸಲಿ ಎಂದು. ತಾನು ಡಾಕ್ಟರ್ ಎಂಬುದು ಇವರಿಗೆ ಹೇಗೆ ತಿಳಿಯಿತೆಂದು ಪ್ರಮೋದಾದೇವಿಗೆ ಆಶ್ಚರ್ಯವಾಯಿತು. ಮಗುವನ್ನು ಪರೀಕ್ಷಿಸಿದ್ದಾಯಿತು. ಮಧ್ಯಾಹ್ನ 4 ಗಂಟೆಗೆ ಸಿಹಿ ತಿಂಡಿಯನ್ನು ದೇವರಿಗೆ ನೈವೇದ್ಯ ಮಾಡಿ ಶ್ರೀ ಮಾತೆಯವರು ಎಲ್ಲರಿಗೂ ಪ್ರಸಾದವನ್ನು ಹಂಚಿದರು. ಪ್ರಮೋದಾದೇವಿ ಒಬ್ಬಳನ್ನು ಬಿಟ್ಟು ಕೊನೆಗೆ ಕ್ಷೀರೋದ ಬಾಲಾಳ ಸಲಹೆಯಂತೆ, ತಾಯಿ, ನೀವು ಎಲ್ಲರಿಗೂ ಪ್ರಸಾದ ವಿತರಣೆ ಮಾಡಿದಿರಿ, ನನಗೆ ಮಾತ್ರ ಕೊಡಲಿಲ್ಲವಲ್ಲ ಎಂದು ಕೇಳಿದಳು. ನೀನು ಬ್ರಾಹ್ಮ ಭಕ್ತೆ, ನೀನು ಕೇಳದೆ ನಾನು ಹೇಗೆ ಪ್ರಸಾದ ಕೊಡಲಿ ಎಂದರು ಶ್ರೀ ಮಾತೆಯವರು. ನನಗೂ ಸ್ವಲ್ಪ ಕೊಡಿ ತಾಯಿ ಎಂದು ಪ್ರಮೋದಾದೇವಿ ಕೇಳಿದಾಕ್ಷಣ ಶ್ರೀ ಮಾತೆಯವರು ಕೊಟ್ಟ ಪ್ರಸಾದವನ್ನು ತನ್ನ ಸೆರಗಿನ ತುದಿಯಲ್ಲಿ ಕಟ್ಟಿ ಶ್ರೀ ಮಾತೆಯವರಿಗೆ ವಂದಿಸಿ ಆಕೆ ಮನೆಗೆ ಹೊರಟಳು. ಮನೆಯಲ್ಲಿ ತನ್ನ ಪತಿಗೆ ಹೇಳಿದಳು, ನೋಡಿ, ಇಂದು ನಾನು ಹೋದ ಸ್ಥಳ ನಿಜವಾಗಿಯೂ ಸ್ವರ್ಗಧಾಮ. ನಾನು ನೋಡಿದ ವ್ಯಕ್ತಿ ಮತ್ತು ಯಾರ ಪಾದವನ್ನು ಸ್ಪರ್ಶಿಸಿದನೋ ಆಕೆ ಖಂಡಿತ ರಾಧೆಯೇ. ನಾನು ನಿಮಗಾಗಿ ಸ್ವಲ್ಪ ಪ್ರಸಾದ ತಂದಿದ್ದೇನೆ, ನೀವದನ್ನು ಶ್ರದ್ಧಾ ಭಕ್ತಿಯಿಂದ ಸ್ವೀಕರಿಸಿದರೆ ಮಾತ್ರ ಕೊಡುತ್ತೇನೆ ಆತನಂದ. ನನ್ನಂತ ಯಕಶ್ಚಿತ್ ವ್ಯಕ್ತಿ ಅವಳ ಪ್ರಸಾದವನ್ನು ತಿನ್ನದಿದ್ದರೆ ಆ ಜಗಜ್ಜನನಿಗೆ ಆಗುವ ನಷ್ಟವಾದರೂ ಏನು? ಹೀಗೆಂದು ಕೈಯಲ್ಲಿ ಸ್ವಲ್ಪ ಪ್ರಸಾದ ತೆಗೆದುಕೊಂಡು ಅದನ್ನು ತಲೆಗೆ ಸ್ಪರ್ಶಿಸಿ ಅನಂತರ ಬಾಯಿಗೆ ಹಾಕಿಕೊಂಡ. ಪ್ರಮೋದಾದೇವಿ ತನ್ನ ಅನುಭವವನ್ನು ಅವನಿಗೆ ವಿವರವಾಗಿ ಹೇಳಿ ಅನಂತರ ನುಡಿದಳು, ಇಂದು ನಾನು ಬೃಂದಾವನವನ್ನು ಸಂದರ್ಶಿಸಿ ರಾಧಾರಾಣಿಯ ಶ್ರೀ ಚರಣವನ್ನು ಕಂಡೆ. ನಾನು ಧನ್ಯಳಾದೆ. ಶ್ರೀ ಮಾತೆಯವರ ಮಹಾಸಮಾಧಿಯಾಗಿ ಕೆಲವು ವರ್ಷಗಳ ನಂತರ ಶ್ರೀ ಪಂಚಮಿಯ ದಿನದಂದು ಬೇಲೂರು ಮಠದಲ್ಲಿ ಬ್ರಹ್ಮಚಾರಿಯೊಬ್ಬನು ಸರಸ್ವತಿ ಪೂಜೆಗೆ ಮುಂಚೆ ಸ್ವಾಮಿ ಶಿವಾನಂದರ ಆಶೀರ್ವಾದವನ್ನು ಪಡೆಯಲು ಹೋದಾಗ ಅವರ ಧ್ವನಿ ಏರಿಸಿ ಹೇಳಿದರು, ಶ್ರೀ ಮಾತೆಯವರೇ ನಿಜವಾಗಿಯೂ ಸರಸ್ವತಿ. ಅವರ ಅನುಗ್ರಹದಿಂದಲೇ ಇಲ್ಲಿ ಅವರ ನಿತ್ಯ ಪೂಜೆ ನಡೆಯುತ್ತಿದೆ. ಅವರೇ ನಮ್ಮ ಅಜ್ಞಾನವನ್ನು ಕಳೆದು ಜ್ಞಾನ ಭಕ್ತಿಯನ್ನು ನೀಡುವವರು. ಅನಂತರ ಭಕ್ತಿಯ ಆವೇಶದಿಂದ ಮಾತೆಗೆ ಜಯವಾಗಲಿ, ಮಾತೆಗೆ ಜಯವಾಗಲಿ ಎಂದವರು ಕೈ ಮುಗಿದು ಹೇಳಿದಾಗ ಅಲ್ಲಿ ನೆರೆದವರೆಲ್ಲರ ಮೈ ನಿಮಿರೆದ್ದಿತು. ಆಗ ಬ್ರಹ್ಮಚಾರಿಗೆ ಹಿಂದೆ ನಡೆದ ಒಂದು ಘಟನೆ ನೆನಪಾಯಿತು. ಜಯರಾಂಬಾಟಿಯಲ್ಲಿ ಒಂದು ದಿನ ಅವನು ಪೂಜೆಗೆ ಹೂವು ತರಲು ಹೋಗಿದ್ದಾಗ ಮಣಿಕರಾಜನ ಮನೆಯಲ್ಲಿ ಕೆಲವು ಕುಂದ ಪುಷ್ಪಗಳು ಸಿಕ್ಕಿದ್ದವು. ಶ್ರೀ ಮಾತೆಯವರಿಗೆ ಅವನ್ನು ನೋಡಿ ತುಂಬಾ ಸಂತೋಷವಾಯಿತು. ಕುಂದ ಮತ್ತು ಇತರ ಪುಷ್ಪಗಳಿಂದ ಶ್ರೀರಾಮಕೃಷ್ಣರ ಪೂಜೆ ಮಾಡಿದರು. ಅನಂತರ ಮಂಚದ ಮೇಲೆ ಕಾಲು ಇಡೀ ಬಿಟ್ಟುಕೊಂಡು ಕುಳಿತು ಪ್ರತ್ಯೇಕವಾಗಿ ಇರಿಸಿದ್ದ ಹೂವುಗಳನ್ನು ತಂದು ತಮ್ಮ ಪಾದಕ್ಕೆ ಅರ್ಪಿಸಲು ಬ್ರಹ್ಮಚಾರಿಗೆ ಹೇಳಿದರು. ಅವುಗಳಲ್ಲಿ ಒಂದು ಬಿಳಿಯ ಕುಂದ ಪುಷ್ಪವು ಇದ್ದುದನ್ನು ಆತ ಪರಿಶೀಲಿಸಿದ. ಸಾಮಾನ್ಯವಾಗಿ ಶ್ರೀ ಮಾತೆಯವರಿಗೆ ಕೆಂಪು ಹೂವನ್ನೇ ಎಲ್ಲರೂ ಅರ್ಪಿಸುತ್ತಿದ್ದುದು. ಆದರೆ ಇಂದು ತಾವೇ ಅದನ್ನು ಇಟ್ಟಿರುವುದರಿಂದ ಬ್ರಹ್ಮಚಾರಿ ಆ ಬಿಳಿಯ ಕುಂದ ಪುಷ್ಪವನ್ನು ಇತರರ ಪುಷ್ಪಗಳೊಡನೆ ಶ್ರೀ ಮಾತೆಯವರ ಪಾದಕ್ಕೆ ಅರ್ಪಿಸಿದನು. ಆ ಪುಷ್ಪ ಅವರ ಪಾದವನ್ನು ಸ್ಪರ್ಶಿಸಿದ್ದೇ ತಡ ಅವನ ಹೃದಯದಲ್ಲಿ ಅಪೂರ್ವ ಆನಂದದ ಅಲೆ ಎದ್ದಂತಾಯಿತು. ಆ ಪುಷ್ಪ ತನ್ನ ಅಮೋಘ ಸೊಬಗನ್ನು ಹೊರಸೂಸುತ್ತಾ ನಗುತ್ತಿರುವಂತೆ ಭಾಸವಾಯಿತು ಅವನಿಗೆ. ಶ್ರೀ ಮಾತೆಯವರು ಆನಂದ ಪರವಶರಾಗಿದ್ದರು. ಆಗ ಅವನಿಗೆ ತಿಳಿಯಿತು, ಕುಂದ ಪುಷ್ಪ ಸರಸ್ವತಿಗೆ ಅತ್ಯಂತ ಪ್ರಿಯವೆಂದು. ಆಗಿನ್ನೂ ಆತ ಶ್ರೀ ಮಾತೆಯವರು ಸರಸ್ವತಿ ಎಂಬುದನ್ನು ಕೇಳಿರಲಿಲ್ಲ. ಜೈ ಶ್ರೀರಾಮಕೃಷ್ಣ.